ಮೊದಲಿಗೆ ನಮ್ಮೆಲ್ಲರ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ, ಗುರುಮಾತಾ ಪತ್ರಿ ಮೇಡಮ್ ಅವರಿಗೆ, ಇಡೀ ಬ್ರಹ್ಮಾಂಡಕ್ಕೆ ನನ್ನ ಹೃದಯಪೂರ್ವಕವಾದ ನಮನಗಳನ್ನ ತಿಳಿಸ್ತಾ, ಇಲ್ಲಿ ಇರುವಂತ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದ ನಮನಗಳು. ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷವನ್ನ ಹೊಸತನದಿಂದ ಶುರು ಮಾಡುವಂತ ಆ ಶಕ್ತಿ ಇರೋದು ಮೆಡಿಟೇಟರ್ಸ್ ಮಾತ್ರನೇ. ಸೊ ಅದರ ಒಂದು ಸದುಪಯೋಗವನ್ನ ತಗೊಳ್ಳೋಣ. ಮತ್ತೆ ಬ್ರೇಕ್ ದ ರೊಟೀನ್ ಅಂತ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾರೆ. ಹೊಸತನವನ್ನ ನಮ್ಮ ಈ ಜೀವನದಲ್ಲಿ, ಈ ವರ್ಷದಲ್ಲಿ ಹೆಚ್ಚು ಆತ್ಮೋನ್ನತಿ ಕಡೆಗೆ ಹೋಗ್ಬೇಕಾಗುವಂತ ಹೆಚ್ಚು ಹೊಸ ಆ ಕೆಲಸವನ್ನ ದೈನಂದಿನ ಜೀವನದಲ್ಲಿ ಮಾಡಿಕೊಳ್ಳೋದಕ್ಕೆ ನಮಗೆ ನಾವು ಪ್ರೇರಣೆಯಾಗಿ ಶುರು ಮಾಡೋಣ ಈ ವರ್ಷ. ಓಕೆ ಸ್ನೇಹಿತರೆ, ನನಗೆ ಕೊಟ್ಟಿರುವ ಟಾಪಿಕ್ ಶುದ್ಧೀಕರಣ. ಮೇಡಮ್, ಎಷ್ಟೊತ್ತು ನಾನು ಮಾತಾಡ್ಬೇಕು? ನನ್ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ? ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ. ಓಕೆ, ಹಾ, 7:15 ನಡೀತೆ ಮೇಡಮ್, 45 ನಿಮಿಷ. ಓಕೆ ಓಕೆ ಮೇಡಮ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ವಂಡರ್ಫುಲ್ ಆಗಿರುವ ಧ್ಯಾನವನ್ನ ನಾವು ಮಾಡಿದ್ದೀವಿ. ಒಂದು ಉನ್ಮಾದ ಸ್ಥಿತಿಯಲ್ಲಿ ನಮ್ಮ ಮೈಂಡ್ ಸ್ಟೇಟಸ್ ಇದೆ ಈಗ. ಸೊ ಅದ್ರೊಟ್ಟಿಗೆ ಸರಿಯಾದ ಜ್ಞಾನವನ್ನ ಪಡ್ಕೊಂಡ್ವಿ ಅಂದ್ರೆ ಆ ನಿಟ್ಟಿನಲ್ಲಿ ನಾವು ಸಾಗೋದಕ್ಕೆ ಈಸಿ ಆಗುತ್ತೆ. ಶುದ್ಧೀಕರಣ ಅನ್ನುವ ಒಂದು ಟಾಪಿಕ್ ನನಗೆ ಕೊಟ್ರು ಮೇಡಮ್. ನನಗೆ ತಿಳಿದಿರೋ ಮಟ್ಟಿಗೆ ನಿಮ್ಮೊಟ್ಟಿಗೆ ನನ್ನ ಜ್ಞಾನವನ್ನ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮಾನವ ಜನ್ಮ ಎಷ್ಟು ಅಪರೂಪ ಅಲ್ವಾ? 4 ಸಾಮ್ರಾಜ್ಯಗಳಿದೆ, ಅಂದ್ರೆ 4 ಕಿಂಗ್ಡಮ್ಸ್ ಅಂತ ಏನ್ ಹೇಳ್ತೀವಿ. ಮಿನರಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಆಮೇಲೆ ಹ್ಯೂಮನ್ ಕಿಂಗ್ಡಮ್ ಬರ್ತೀವಿ ನಾವು. ಸೊ 4 ಸಾಮ್ರಾಜ್ಯವನ್ನ ಮುಗಿಸ್ಕೊಂಡು ಮಾನವ ಜನ್ಮಕ್ಕೆ ಬರ್ತೀವಿ. ಮಾನವ ಜನ್ಮ ದುರ್ಲಭ ಅಂತಾರೆ, ಅಪರೂಪ ಅಂತ ಹೇಳ್ತಾರೆ. ಮಾನವ ಜನ್ಮವನ್ನ ತಗೊಂಡು ಮೇಲೂ ಕೂಡ ಧ್ಯಾನಕ್ಕೆ ಬರೋದಕ್ಕೆ ನಾವು 350ರಿಂದ 400 ಜನ್ಮಗಳನ್ನ ನಾವು ಪಡ್ಕೋಬೇಕಾಗತ್ತೆ. ಸೊ ಈ ಒಂದು ಧ್ಯಾನದ ಜೀವನಕ್ಕೆ ನಾವು ಎಂಟರ್ ಆದ್ಮೇಲೆ ಸ್ನೇಹಿತರೆ, ನಮ್ಮ ಜೀವನದ ಉದ್ದೇಶ ಏನು, ಏತಕ್ಕೋಸ್ಕರ ನಾವು ಜೀವಿಸ್ತಾ ಇದ್ದೀವಿ, ಏನು ನಮ್ಮ ಜೀವನದಲ್ಲಿ ಗುರಿ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಿರ್ಬಲವಾಗಿದೆ ನಮ್ಮ ಶುದ್ಧೀಕರಣ ನಡೆಯೋದು. ಓಕೆ, ಇಲ್ಲಿಗೆ ಇದನ್ನ ಮುಗಿಸೋಣ, ಮುಂದೆ ಹೋಗೋಣ. ಧ್ಯಾನದಿಂದ ಆಗೋದೇ ಫಸ್ಟ್ ಶುದ್ಧೀಕರಣ. ಮೊದಲಿಗೆ ನಾಡಿ ಮಂಡಲ ಶುದ್ಧೀಕರಣ. ಸ್ನೇಹಿತರೆ, ನಾಡಿ ಮಂಡಲ ಅಂದ್ರೆ ಮೆಡಿಟೇಟರ್ಸ್ ಅಲ್ಲದೆ ಬೇರೆ ಸ್ಪಿರಿಚುಯಾಲಿಟಿಲಿರೋರು ನಾಡಿ ಅಂತಂದ್ರೆ ಇಡ ಪಿಂಗಳ ಸುಷುಮ್ನ ನಾಡಿಗಳು ಅಂತ ಹೇಳ್ತಾರೆ. ಸೊ ಇಡ ಪಿಂಗಳ ಸುಷುಮ್ನ ನಾಡಿಗಳಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ದೇಹದಲ್ಲಿರುವುದು ಸೈಂಟಿಫಿಕ್ ಆಗಿ 72,000 ನಾಡಿಗಳು ಇದೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಪರವಾಗಿ, ನಮ್ಮ PSSM ಪರವಾಗಿ ನಮ್ಮ ಪ್ರಾಣಮಯ ಕೋಶದಲ್ಲಿರುವುದು 2,72,000 ನಾಡಿ ಮಂಡಲಗಳಿವೆ. ಮೊದಲಿಗೆ ನಡೆಯೋದೇ ಪ್ರಕ್ಷಾಳನೆ, ನಾಡಿ ಮಂಡಲ ಪ್ರಕ್ಷಾಳನೆ ಅಂದ್ರೆ ಶುದ್ಧೀಕರಣ ಶುರುವಾಗುತ್ತೆ. ಆ ಶುದ್ಧೀಕರಣದಲ್ಲಿ ನಮ್ಮ ದೇಹದಲ್ಲಿ ಏನೇನೋ ದೇಹದಲ್ಲಿ ಇರುವೆ ಓಡಾಡ್ದಂಗ ಆಗತ್ತೆ, ಮತ್ತೆ ತಲೆ ಚಕ್ಕರ ತಿರುಗಿಸೋದಾಗತ್ತೆ, ಮತ್ತೆ ಎಷ್ಟೊಂದು ಜನ ಯೋಗಾಸನಗಳನ್ನ ಹಾಕೊಳ್ತಾರೆ, ಎಷ್ಟೊಂದು ಜನ ಕುಂಭಕಗಳು ರೇಚಕಗಳಾಗತ್ತೆ, ಎಷ್ಟೊಂದು ಮುದ್ರೆಗಳನ್ನ ಹಾಕೊಳ್ತಾರೆ. ಇದಕ್ಕೆ ಕಾಯೋಪಾಸನ ಅಂತ ಹೇಳ್ತೀವಿ. ಪತ್ರಿ ಸರ್, ಇದು ನಮ್ಮ ಕರ್ಮಗಳನ್ನ, ನಮ್ಮ ನೆಗೆಟಿವ್ ಬ್ಲಾಕ್ಸ್, ನಮ್ಮ ದೇಹದಲ್ಲಿರುವಂತ ಇಡೀ ನಾಡಿ ಮಂಡಲವನ್ನ ಕ್ಲೆನ್ಸಿಂಗ್ ಮಾಡೋದಕ್ಕೆ ಧ್ಯಾನದ ಶಕ್ತಿಯಿಂದ ಸಾಧ್ಯ. ಸ್ನೇಹಿತರೆ, ಮತ್ತೆ ಇನ್ನೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಮಲಿನ ಆಗೋದಕ್ಕೆ ನಾಡಿ ಮಂಡಲಕ್ಕೆ ಏನು ಕಾರಣ ಅಂತ ತಿಳ್ಕೊಂಡಾಗ, ನಾವು ನಮ್ಮ ಜನ್ಮಗಳು ಹಲವಾರಿದೆ, ಅಂದ್ರೆ ಆತ್ಮದ ಸ್ಥಿತಿಗಳು ಹಲವಾರಿದೆ. ಶೈವಾತ್ಮದಿಂದ
ಮುಕ್ತಾತ್ಮದವರೆಗೆ 7 ಸ್ಥಿತಿಗಳು, 7 ಆತ್ಮದ ಸ್ಥಿತಿಗಳಿರುತ್ತೆ. ಆ ಒಂದು ಶೈವ ಆತ್ಮದಲ್ಲಿ ನಮ್ಮ ಒಂದು ಆ ಮನಸ್ಸಿನ ಸ್ಟೇಜು, ಮೈಂಡ್ ಸ್ಟೇಜ್ ಹೇಗಿರುತ್ತೆ ಅಂತಂದ್ರೆ, ನಾನು ಅನ್ನೋದೊಂದಿರುತ್ತೆ. ಅಂದ್ರೆ ಬೇಸಿಕ್ ಕಂಫರ್ಟ್ಸ್, ನಾನು ಆರಾಮಾಗಿರ್ಬೇಕು, ಹೊಟ್ಟೆ ತುಂಬಾ ತಿನ್ಬೇಕು, ಯಾರೇನಾದ್ರೂ ಆಗೋಗ್ಲಿ, ನಾನ್ ಚೆನ್ನಾಗಿರ್ಬೇಕು ಅನ್ನುವ ಅನುಭೂತಿಯಲ್ಲಿ ಇರ್ತೀವಿ. ಈ ಏನು ಎಲ್ಲಾ ಸಾಮ್ರಾಜ್ಯದಲ್ಲಿರುವಂತಹ ಒಂದು ಆ ಮೆಮೊರಿ ಅನ್ನೋದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಪ್ರಾಣಿ ತತ್ವ ಅಂದ್ರೆ ಸರ್ವೈವಲ್ ಮೋಡ್ ಅಷ್ಟೇ. ತಾನು ಚೆನ್ನಾಗಿರ್ಬೇಕು, ಸಾಯ್ಬಾರ್ದು, ತನ್ನನ್ನ ತಾನು ಪೋಷಣೆ ಮಾಡ್ಕೋಬೇಕು ಅನ್ನುವ ಪ್ರಾಣಿ ತತ್ವ. ಬೇರೆಯವರ ಒಂದು ಯೋಚನೆ ಮಾಡದೆ ಬೇರೆಯವ್ರ ಕಿತ್ಕೊಳ್ಳೋದು, ಬೇರೆಯವ್ರನ್ನ ಸಾಯಿಸಿ ತಿನ್ನೋದು, ಇದೆಲ್ಲವೂ ಪ್ರಾಣಿ ತತ್ವ ಇರುತ್ತೆ. ಅದು ಕೂಡ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡ್ ಬಂದಿರ್ತೀವಿ. ಸೊ ಹೀಗೆ ಮತ್ತೆ ಶೈವಾತ್ಮದಿಂದ ನಮ್ಮ ಮಾನವ ಜನ್ಮ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆದಾಗ ಏನಾಗುತ್ತೆ, ಸಮಾಜದಿಂದ ನಾವು ನಮ್ಮ ಒಳಗೆ ಒಂದಷ್ಟು ಕಲ್ಮಶಗಳನ್ನ ತುಂಬಿಸ್ಕೊಳ್ತೀವಿ. ಸಮಾಜ ಹೇಗಿದೆಯೋ ಬೈ ಬರ್ತ್ ಶೈವಾತ್ಮದಲ್ಲಿ ನಮ್ಮ ಮನಸ್ಸು ಪರಿಪೂರ್ಣವಾದ ಪ್ಯೂರ್ ಆಗಿರುತ್ತೆ. ನಾವು ಹುಟ್ಟಿ ಬೆಳೆಯುವಂತ ಒಂದು ಇದು ಪರಿಸರ, ಮತ್ತೆ ಸಮಾಜದಲ್ಲಿ ನಮ್ಮ ಕಮ್ಯುನಿಟಿ ಅಂತ ಅನ್ಬೋದು, ನಮ್ಮ ದೇಶ ಅಂತ ಅನ್ಬೋದು, ನಮ್ಮ ಊರು ಅಂತ ಹೇಳ್ಬೋದು, ಈ ಎಲ್ಲರ ಪ್ರಭಾವದಿಂದ ನಮ್ಮ ಮನಸ್ಸು ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅನುಗುಣವಾಗಿ ನಾವು ಜೀವನವನ್ನ ಮಾಡೋದಕ್ಕೆ ನಮಗೆ ಗೊತ್ತಿಲ್ಲದೆ ನಡೀತಾ ಇರ್ತೀವಿ ನಾವು. ಈ ಮನಸ್ಸು ಅನ್ನೋದು ಪಾಸಿಟಿವ್ ಕೂಡ ನೆಗೆಟಿವ್ ಕೂಡ. ಈ ಮನಸ್ಸು ಮಾಡಿದಾಗ ಮಾತ್ರನೇ ನಾವು ಸಕಾರಾತ್ಮಕವಾಗಿ ಹೋಗೋದಕ್ಕೆ ಸಾಧ್ಯ. ಸೊ ಇಲ್ಲಿ ಮನಸ್ಸನ್ನ ಟ್ರೈನ್ ಮಾಡೋದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಬಿ ಎ ಮಾಸ್ಟರ್ ಅಂತ ಹೇಳ್ತಾರಲ್ಲ, ಮಾಸ್ಟರಿಂಗ್ ಅವರ್ ಸೆಲ್ಫ್ ಅಂತ ಹೇಳ್ತೀವಲ್ಲ, ಬೇರೆ ಯಾರಿಗೂ ಮಾಸ್ಟರ್ ಆಗೋದು ಬೇಕಾಗಿಲ್ಲ. ನಮ್ಮ ಮೇಲೆ ನಾವು ಮಾಸ್ಟರಿಂಗ್ ಮಾಡಿದ್ರೆ ಸಾಕು. ಇದು ಧ್ಯಾನದಲ್ಲಿ ಆಗ್ತಾ ಬರುತ್ತೆ. ಶುದ್ಧೀಕರಣ, ನಾಡಿ ಮಂಡಲ ಶುದ್ಧೀಕರಣದಲ್ಲಿ, ಧ್ಯಾನದಲ್ಲಿ ಎಷ್ಟೊಂದು ಜಾಗದಲ್ಲಿ ನಾನು ಹೇಳದ್ನಲ್ಲ ಅನುಭವಗಳು. ಕೆಲವು ಜಾಗದಲ್ಲಿ ಬ್ಲಾಕ್ ತರ ಅನ್ಸುತ್ತೆ, ಕೆಲವು ಜಾಗದಲ್ಲಿ ವಿಪರೀತ ನೋವು ಬರುತ್ತೆ, ಕೆಲವು ಜಾಗದಲ್ಲಿ ಅಂದ್ರೆ ಜೋಮ್ ಬರುತ್ತೆ. ಇವೆಲ್ಲವೂ ನಾಡಿ ಮಂಡಲ ಶುದ್ಧೀಕರಣಕ್ಕೆ ಧ್ಯಾನದಲ್ಲಿ ಆಗುವ ಒಂದು ಪ್ರಕ್ರಿಯೆ. ಸ್ನೇಹಿತರೆ, ಶುದ್ಧೀಕರಣ ಆಗ್ತಾ ಇದೆ ಅಂತಂದಾಗ ಈ ಒಂದು ಧ್ಯಾನ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ನಮ್ಮ ಪ್ರಾಣ ಶಕ್ತಿ, ಸಹಜವಾಗಿ ನಡೀತಾ ಇರುವ ಶ್ವಾಸವನ್ನ ನಾವು ಗಮನಿಸಿದಾಗ ಮಾತ್ರನೇ ಅದು ಪ್ರಾಣ ಶಕ್ತಿ ಆಗೋದು. ಇಲ್ಲಾಂದ್ರೆ ಅದು ಬರೀ ಉಸಿರಾಟ ಆಗುತ್ತೆ ಅಷ್ಟೇ. ಉಚ್ಛ್ವಾಸ ನಿಶ್ವಾಸ ಆಗ್ತಾ ಇರುತ್ತೆ, ಅದ್ರ ಮೇಲೆ ಗಮನ ಇಲ್ಲ ಅಂದ್ರೆ ಅದು ಪ್ರಾಣ ಶಕ್ತಿ ಆಗೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಓವರ್ ಸೆಲ್ಫ್ ಅಂತ ಹೇಳ್ತೀವಿ, ಏನು ಪೂರ್ಣಾತ್ಮದೊಂದಿಗೆ ಅನುಸಂಧಾನ ಆಗ್ಬೇಕು ಅಂತಂದ್ರೆ ನಮ್ಮ ಶ್ವಾಸದಿಂದ ಮಾತ್ರ ಸಾಧ್ಯ. ನಮ್ಮ ಪ್ರಾಣ ಶಕ್ತಿ ಯಾವಾಗ ಪರಿಪೂರ್ಣವಾಗಿ ನಾವು ಧ್ಯಾನದಲ್ಲಿ ನಮ್ಮ ಶ್ವಾಸದೊಂದಿಗೆ ಇರ್ತೀವೋ, ನಮ್ಮ ದೇಹದ ಪ್ರತಿಯೊಂದು ಕಣವೂ ಕೂಡ ಎನರ್ಜೈಸ್ ಆಗ್ತಾ ಇರುತ್ತೆ, ಪ್ರಾಣ ಶಕ್ತಿಯನ್ನ ತಗೊಳ್ತಾ ಇರುತ್ತೆ. ಪ್ರಾಣ ಶಕ್ತಿಯನ್ನ ತಗೊಳ್ತಾ ಇದ್ದಾಗ ಏನಾಗುತ್ತೆ ಸ್ನೇಹಿತರೆ, ಆ ಜಾಗದಲ್ಲಿ ಅನಗತ್ಯವಾಗಿರುವಂತದ್ದು ಪ್ರಕ್ಷಾಳನೆ ಆಗ್ತಾ ಇರುತ್ತೆ. ಸ್ನೇಹಿತರೆ, ಇಲ್ಲಿ ನೆಗೆಟಿವ್ ಅಂತ ನಾ ಹೇಳ್ತಿಲ್ಲ, ನಮಗೆ ಬೇಕಾಗದೆ ಇರುವಂತದ್ದು ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ, ಪ್ರತಿಯೊಂದರಲ್ಲೂ ಪೂರ್ಣ ಅಖಂಡ ಅನಂತ ವಿಶ್ವಮೂಲ ಚೈತನ್ಯ ಇದೆ ಅಂತಂದಾಗ ನೆಗೆಟಿವಿಟಿ ಇಲ್ಲ ಅಂತಲ್ಲ, ಅದು ನಮ್ಗೆ ಅನಗತ್ಯವಾಗಿರುವುದು ನಮ್ಮಿಂದ ಹೊರಗೋಗ್ತಾ ಇದೆ. ಸೊ ಇದು ನಾಡಿ ಮಂಡಲ ಶುದ್ಧಿಗೆ ಬರ್ತಿ. ಫಸ್ಟ್ ನಾನು ಹೇಳಿದ್ನಲ್ಲ, ಜೀವನದ ಉದ್ದೇಶಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಶುದ್ಧೀಕರಣ ನಡೀತಾ ಬರುತ್ತೆ. ಸೊ ಇವಾಗ ನಾವು ಧ್ಯಾನಕ್ಕೆ, ಫಾರ್ ಎಕ್ಸಾಂಪಲ್ ನಾನು ತಗೊಳ್ತೀನಿ. ನಾನು ಧ್ಯಾನದಲ್ಲಿ ಬಂದಿದ್ದು ಏನಕ್ಕೆ, ನನ್ನ ದೇಹದ ಆರೋಗ್ಯ ಚೆನ್ನಾಗಾಗ್ಲಿ ಎನ್ನುವ ಒಂದು ಉದ್ದೇಶಕ್ಕೆ ನಾನು ಧ್ಯಾನಕ್ಕೆ ಬಂದೆ. ಧ್ಯಾನಕ್ಕೆ ಬಂದ ಮೇಲೆ ನನ್ನ ಜೀವನದ ಉದ್ದೇಶ ಅಷ್ಟೇ ಇದೆಯಾ? ಈಗ ಇಲ್ಲ. ಜೀವನದ ಉದ್ದೇಶ ಬದಲಾವಣೆ ಆಗ್ತಾ ಆಗ್ತಾ ನಮ್ಮಲ್ಲಿ ನಮ್ಮ ಸಾಧನೆ ತೀವ್ರತೆಯನ್ನ ಜಾಸ್ತಿ ಮಾಡ್ತಾ ನಮ್ಮಲ್ಲಿ ಬದಲಾವಣೆಗಳು ಜಾಸ್ತಿ ಆಗ್ತಾ ಬರುತ್ತೆ, ನಮ್ಮಲ್ಲಿ ಶುದ್ಧೀಕರಣ ಜಾಸ್ತಿ ಆಗ್ತಾ ಬರುತ್ತೆ. ಇದು ಹೇಗೆ ಸಾಧ್ಯ ಮೇಡಮ್ ಅಂತಂದ್ರೆ, ನಾವು ನಮ್ಮ ಜೀವನದ ಉದ್ದೇಶ, ಇವಾಗ ನಾನು ಹೇಳದ್ನಲ್ಲ, ನನ್ನ ದೇಹ ಚೆನ್ನಾಗಿದ್ರೆ ಸಾಕು ಅಂತ ಅಂದ್ಕೊಂಡು ನಾನು ಧ್ಯಾನಕ್ಕೆ ಬಂದೆ.
ಧ್ಯಾನಕ್ಕೆ ಬಂದ್ಮೇಲೆ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಎಲ್ಲರೊಂದಿಗೆ ನನ್ನ ಒಂದು ಒಡನಾಟ ಜ್ಞಾನವನ್ನ ತಗೊಳ್ಳೋದಕ್ಕೆ ಶುರುವಾದಾಗ ನನ್ನ ಜೀವನ ಬರೀ ಇಷ್ಟೇ ಅಲ್ಲ, ನನ್ನ ಜನ್ಮದ ಒಂದು ಉದ್ದೇಶ ಬೇರೆ ಇದೆ. ಆ ಉದ್ದೇಶವನ್ನ ಕಂಪ್ಲೀಟ್ ಮಾಡೋದಕ್ಕೆ ನಾನು ಈ ಭೂಮಿ ಮೇಲೆ ಬಂದಿದ್ದೀನಿ ಅನ್ನುವ ಅರಿವು ಜಾಸ್ತಿ ಆಗ್ತಾ ಬಂತು. ಧ್ಯಾನದಿಂದ ಫಸ್ಟ್ ಬರೋದೇ ಜ್ಞಾನ, ಜ್ಞಾನದಿಂದ ಮುಕ್ತಿ. ಸ್ನೇಹಿತರೆ, ಜ್ಞಾನವನ್ನ ಪಡ್ಕೊಳ್ಳೋದು ನಮ್ಮ ಅರಿವಿನಿಂದ ತಗೊಳ್ಳೋದಕ್ಕೆ ಸಾಧ್ಯ. ಅರಿವು ಹೇಗೆ ಜಾಸ್ತಿ ಆಗುತ್ತೆ? ಪ್ರಜ್ಞೆ ಅಂತ ಹೇಳ್ತೀವಿ. ಪ್ರಜ್ಞಾಪೂರ್ವಕವಾಗಿ ಜೀವಿಸೋದನ್ನ ಕಲಿಸುತ್ತೆ ಧ್ಯಾನ. ಪ್ರಜ್ಞಾಪೂರ್ವಕವಾಗಿ ನಾವು ಇದ್ದಾಗ, ನಾನು ಹೇಳದ್ನಲ್ಲ, ಮಾಸ್ಟರಿಂಗ್ ಅವರ್ ಮೈಂಡ್ ಅಂತ ಹೇಳ್ತೀನಿ, ಮಾಸ್ಟರಿಂಗ್ ಅವರ್ ಸೆಲ್ಫ್ ಅಂತ. ಪ್ರಜ್ಞಾಪೂರ್ವಕವಾಗಿದ್ದಾಗ ಯಾವುದೇ ಒಂದು ನೋಟ ಆಗ್ಲಿ, ಯಾವುದೇ ಒಂದು ಮಾತಾಗ್ಲಿ, ಯಾವುದೇ ಒಂದು ಆಲೋಚನೆಯಾಗ್ಲಿ, ಅದನ್ನ ನಾವು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸ್ತೀವಿ. ಯಾವಾಗ ನಾವು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸ್ತೀವೋ ನೆಕ್ಸ್ಟ್ ಕಲ್ಮಶಗಳು ನಮ್ಗೆ ಅಂಟ್ಕೊಳ್ಳೋದಿಲ್ಲ. ಶುದ್ಧೀಕರಣ ಈ 2,72,000 ನಾಡಿ ಮಂಡಲ ಶುದ್ಧೀಕರಣ ನಡಿಬೇಕಾಗತ್ತೆ ನಾವು ಸ್ವಸ್ಥವಾಗಿ ಇರೋದಕ್ಕೆ. ಈ ಶುದ್ಧೀಕರಣ ಆದ್ಮೇಲೆ ನೆಕ್ಸ್ಟ್ ಜೀವನದ ಉದ್ದೇಶ ಬದಲಾವಣೆ ಆಗ್ತಾ ಆಗ್ತಾ ನಮ್ಮಲ್ಲಿ ಬದಲಾವಣೆ, ನಮ್ಮ ಶುದ್ಧೀಕರಣ ಆಗ್ತಾ ಹೋಗುತ್ತೆ. ನಮಗೆ ಬೇಡವಾಗಿರೋದು ಮುಂದೆ ಕರಗುತ್ತಾ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಆಮೇಲಿಂದ ಕರ್ಮ ಪ್ರಕ್ಷಾಳನ. ಧ್ಯಾನದಿಂದ ಏನಾಗತ್ತೆ? ಕರ್ಮ ಅನ್ನುವುದು ಪ್ರಕ್ಷಾಳನೆ, ಶುದ್ಧೀಕರಣ ನಡೀತಾ ಹೋಗುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಮಿಕ ಕರ್ಮ ಅಂತ 3 ತರದ ಕರ್ಮಗಳಿವೆ. ಈ ಕರ್ಮಗಳೆಲ್ಲವೂ ದಗ್ಧವಾಗ್ತಾ ಹೋಗುತ್ತೆ. ಅಂದ್ರೆ ಇದೆಲ್ಲವೂ ಇದೆ ಸ್ನೇಹಿತರೆ. ಕರ್ಮಗಳ ಒಂದು ಫಲಗಳನ್ನ ನಾವು ತಗೊಳ್ಳೇಬೇಕಾಗುತ್ತೆ. ಆದ್ರೆ ಧ್ಯಾನಕ್ಕೆ ಬಂದಾಗ ಇವೆಲ್ಲವೂ ಶುದ್ಧೀಕರಣ ನಡೆಯುತ್ತೆ. ಆಗಮಿಕ ಕರ್ಮದ ಶುದ್ಧೀಕರಣ ನಡೆಯೋದಿಲ್ಲ. ಆಗಮಿಕ ಕರ್ಮವನ್ನ ನಾವು ಹೇಗೆ ಮಾಡ್ಕೋಬೇಕು ನಮ್ಮ ಜೀವನವನ್ನ ಮುಂದೆ ಅನ್ನೋದು ಇವಾಗಿನ ಪ್ರಾರಬ್ಧ ಕರ್ಮ, ಇವಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಅದನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅಂತ ಏನು ಸೇತ್ ಅವ್ರು ಹೇಳಿದಾರೋ ಅದನ್ನ ಅಕ್ಷರಃ ಸಹ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತೀವಿ. ಯಾವಾಗ ನಾವು, ಯಾಕಂದ್ರೆ ಮುಂದಿನ ಒಂದು ಕರ್ಮವನ್ನ, ಆಗಮಿಕ ಕರ್ಮವನ್ನ ನಾವು ಇವಾಗ್ಲೇ ಕ್ರಿಯೇಟ್ ಮಾಡ್ಕೊಳ್ತೀವಲ್ಲ, ಅವಾಗ ಪ್ರಜ್ಞಾಪೂರ್ವಕವಾಗಿ ನಮ್ಮ ಈಗಿನ ಕೆಲಸ ಕಾರ್ಯ ಮತ್ತೆ ಆಲೋಚನೆಗಳು, ಭಾವನೆಗಳನ್ನ ಹೇಗೆ ನೀಟಾಗಿ ಇಟ್ಕೊಳ್ತಾ ಬರ್ತೀವೋ ಅದಕ್ಕನುಗುಣವಾಗಿ ಪ್ರಕೃತಿ, ಯೂನಿವರ್ಸ್ ನಮಗೆ ಮುಂದೆ ಹೇಗೆ ನಮ್ಮ ಒಂದು ಜೀವನದ ಉದ್ದೇಶಕ್ಕೆ ಏನು ಬೇಕೋ ಅದನ್ನ ಕೊಡ್ತಾ ಬರುತ್ತೆ. ಈ ಶುದ್ಧೀಕರಣ ಅಂದ್ರೆ ಕರ್ಮ ಪ್ರಕ್ಷಾಳನ ಅನ್ನೋದು ಕೂಡ ನಡೆಯುತ್ತೆ ಸ್ನೇಹಿತರೆ. ಕರ್ಮ ಪ್ರಕ್ಷಾಳನ ನಡೆದ ಮೇಲೆ ನೆಕ್ಸ್ಟ್ ಇನ್ನ ಶುದ್ಧೀಕರಣಗಳು ಸುಮಾರಿದೆ ಮೇಡಮ್, ಫ್ರೆಂಡ್ಸ್. ಏನು ಅಂತಂದ್ರೆ ನೆಕ್ಸ್ಟ್ ತ್ರಿಕರಣ ಶುದ್ಧಿ, ಮನಸ ವಾಚ ಕರ್ಮಣ, ಈ 3 ಶುದ್ಧಿ ಬೇಕಾಗಿದೆ ಸ್ನೇಹಿತರೆ. ನಮ್ಮಲ್ಲಿ ಅನಗತ್ಯವಾಗಿರೋದು ಹೋಗ್ತಾ ಇದು ಆಟೋಮೆಟಿಕ್ ಆಗಿ ನಡೆಯುತ್ತೆ. ನಾವು ಏನು ಆಲೋಚನೆ ಮಾಡ್ತೀವಿ, ಏನು ಭಾವಿಸ್ತೀವಿ, ಅದನ್ನೇ ಮಾತಾಡ್ತೀವಿ. ಮಾತಾಡಾದ್ಮೇಲೆ ಅದನ್ನೇ ಆಚರಣೆಗೆ ತಗೊಂಡ್ ಬರ್ತೀವಿ. ಇದನ್ನ ತ್ರಿಕರಣ ಶುದ್ಧಿ ಅಂತ ಹೇಳ್ತೀವಿ ನಾವು. ತ್ರಿಕರಣ ಶುದ್ಧಿಯನ್ನ ಮೇಡಮ್ ಪಾಸಿಟಿವ್ ಮಾತ್ರ ತ್ರಿಕರಣ ಶುದ್ಧಿ ಅಂತ ಹೇಳೋದಕ್ ಸಾಧ್ಯನಾ, ನೆಗೆಟಿವ್ ತ್ರಿಕರಣ ಶುದ್ಧಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ, ಎಕ್ಸಾಂಪಲ್ ಅಂತ ಕೊಡ್ತೀನಿ. ಒಂದು ಕಳ್ಳ ಒಂದು ಅಂಗಡಿಯನ್ನ ಕದಿಬೇಕು ಅಂತ ಅಂದ್ಕೊಳ್ತಾನೆ. ಮನಸ್ಸಲ್ಲಿ ಅಂದ್ಕೊಂಡು ಅದನ್ನ ಬಾಹ್ಯವಾಗಿ ಅವನು ಹೇಳೋದಕ್ಕೆ ಸಾಧ್ಯನಾ? ಅದು ಬಾಹ್ಯವಾಗಿ ಅವನು ಹೇಳೋದಕ್ಕೆ ಸಾಧ್ಯ ಆದ್ರೆ ಅದು ತ್ರಿಕರಣ ಶುದ್ಧಿ ಆಗತ್ತೆ. ಅವನು ಹೇಳಿದ್ದು, ಮಾತಾಡಿದ್ದು ಮತ್ತೆ ಮಾಡಿದ್ದು ಒಂದೇ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲಿ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಏನು ನಾನು ಹೇಳದೆ, ನಾಡಿ ಮಂಡಲ ಶುದ್ಧಿ ಆಗ್ತಾ ಆಗ್ತಾ ನಮ್ಮಲ್ಲಿ ಪರಿವರ್ತನೆ ಅನ್ನೋದು ತುಂಬಾ ಬರುತ್ತೆ.
ನಮ್ಮ ಭಾವನೆ ಬದಲಾವಣೆ ಆಗ್ತಾ ಬರುತ್ತೆ, ನಮ್ಮ ಆಚರಣೆ ಬದಲಾವಣೆ ಆಗ್ತಾ ಬರುತ್ತೆ, ನಮ್ಮ ವಾಕ್ ಕ್ಷೇತ್ರ ಬದಲಾವಣೆ ಆಗ್ತಾ ಬರುತ್ತೆ. ಅನಗತ್ಯವಾಗಿ ಒಂದು ವರ್ಡು ಮಾತಾಡೋದಿಲ್ಲ. ಮಾತಾಡುವ ಮಾತುಗಳು ಎಚ್ಚರದಿಂದ ಮಾತಾಡ್ತೀವಿ. ಬೇರೆಯವರಿಗೆ ಹರ್ಟ್ ಆಗದೆ ಇಲ್ದಿರೋ ಹಾಗೆ, ಬೇರೆಯವರ ಮನಸ್ಸನ್ನ ನೋಯಿಸದೆ ನಾವು ಮಾತಾಡೋದನ್ನ ಕಲಿತೀವಿ. ನಮ್ಮ ಮಾತು ಹಿತವಾಗಿರುತ್ತೆ, ಮಿತವಾಗಿರುತ್ತೆ, ಮತ್ತೆ ತನಗೆ ತಾನು ನೋಯಿಸದೆ ಬೇರೆಯವರಿಗೂ ನೋಯಿಸದೆ ಸಂದರ್ಭಾನುಚಿತವಾಗಿ ನಾವು ಮಾತಾಡೋದನ್ನ ಕಲಿತೀವಿ ಸ್ನೇಹಿತರೆ. ಇಲ್ಲಿ ವಾಕ್ಕ್ಷೇತ್ರ, ಭಾವನಾ ಕ್ಷೇತ್ರ, ಚೇಷ್ಟಾ ಕ್ಷೇತ್ರ. ಮೇನ್ ನಾವು ಪರಿಪೂರ್ಣವಾದ ಅರಿವಿನಲ್ಲಿ ಇರಬೇಕು ಅಂದ್ರೆ ವಾಕ್ಕ್ಷೇತ್ರ ಒಂದನ್ನ ನಾವು ಪರಿಪೂರ್ಣವಾಗಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಚೇಷ್ಟಾ ಕ್ಷೇತ್ರದಲ್ಲಿ ಇದೆಲ್ಲ ನಾನು ಸ್ವಲ್ಪ ಸ್ವಲ್ಪ ಟಚ್ ಮಾಡ್ಕೊಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ, ಯಾಕಂದ್ರೆ ಇದು ಟಾಪಿಕ್ ಎಲ್ಲ ದೊಡ್ಡದಾಗಿದೆ. ಚೇಷ್ಟಾ ಕ್ಷೇತ್ರದಲ್ಲಿ ಅಂದ್ರೆ ನಾವು ಕೆಲಸ ಮಾಡೋದ್ರಲ್ಲಿ ಅದೇ ಹೇಳದ್ನಲ್ಲ, ಶಶೈವಾತ್ಮ, ಬಾಲಾತ್ಮ, ಯುವಾತ್ಮ, ಈ ಒಂದು ಸ್ಥಿತಿಗೆ ಅನುಗುಣವಾಗಿ ನಾವು ಕೆಲಸವನ್ನ ಮಾಡ್ತೀವಿ. ಭಾವನಾ ಕ್ಷೇತ್ರದ್ದು ಅಷ್ಟೊಂದು ಬೇರೆಯವ್ರಿಗೆ ಯಾರಿಗೂ ಕಾಣಿಸೋದಿಲ್ಲ, ಮತ್ತೆ ಭಾವನಾ ಕ್ಷೇತ್ರದಿಂದ ಯಾವುದೇ ಒಂದು ಅಪಾಯ ಇಲ್ಲ, ಅದರ ಫಲಗಳನ್ನ ನಾವು ಅನುಭವಿಸ್ತೀವಿ. ಆದ್ರೆ ವಾಕ್ಕ್ಷೇತ್ರ ಅನ್ನೋದು ಬದಲಾವಣೆಯನ್ನ ಮಾಡ್ಕೊಳ್ಳುವಂತ ಶಕ್ತಿ ನಮ್ಮಲ್ಲೇ ಇದೆ. ಬೇರೆಯವರನ್ನ ಪ್ರೇರೇಪಿತರನ್ನಾಗಿ ಮಾಡಿ, ಅಂದ್ರೆ ತಮ್ಮ ಜೀವನದ ಆದರ್ಶಪ್ರಾಯವಂತರನ್ನಾಗಿ ಮಾಡುವಂತ ಶಕ್ತಿ ನಮ್ಗೆ ವಾಕಲ್ಲಿದೆ. ಈ ಎಲ್ಲವೂ ಮೂರು ಶುದ್ಧೀಕರಣ ಆಗುತ್ತೆ ಧ್ಯಾನದಿಂದ ಸ್ನೇಹಿತರೆ. ಇದನ್ನ ಯಾವುದನ್ನು ನಾವು ಪ್ರಯತ್ನ ಪೂರ್ವಕವಾಗಿ ಮಾಡೋದು ಬೇಕಾಗೇ ಇಲ್ಲ. ಎಕ್ಸಾಂಪಲ್ ನಾನೇ ಇದ್ದೀನಿ ಸ್ನೇಹಿತರೆ. ಮೊದಲು ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿರ್ತಿರ್ಲಿಲ್ಲ ನನಗೆ. ಮತ್ತೆ ಯಾರು ಹೊಸಬ್ರ ಹತ್ರ ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು, ಯಾವ ವರ್ಡ್ಸ್ ಮಾತಾಡ್ಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡ್ಬೇಕು, ಯಾವ ಒಂದು ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳ್ತೀವಿ, ನಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದು ನಮ್ಮ ಮಾತಿನ ವೈಖರಿ ಸ್ನೇಹಿತರೆ. ಉಚ್ಚ ಸ್ಥಾಯಿಯಲ್ಲಿ, ಕಡಿಮೆ ಸ್ಥಾಯಿಯಲ್ಲಿ ಯಾವ ಸಂದರ್ಭಾನುಸಾರವಾಗಿ ಮಾತಾಡ್ಬೇಕು ಅನ್ನೋದು ಕಲ್ಸಿದ್ದೆ ನನಗೆ ಧ್ಯಾನ. ಈ ಮೂರೂ ಕ್ಷೇತ್ರಗಳು ತ್ರಿಕರಣ ಶುದ್ಧಿ ಎಂದು ಆಗ್ಬಿಟ್ಟಾಗ ಅಲ್ಲಿ ನಮ್ಮ ಒಂದು ಸ್ಥಿತಿ ಹೇಗಿರುತ್ತೆ ಅಂದ್ರೆ ಸ್ನೇಹಿತರೆ, ಏಕತ್ವಕ್ಕೆ ಬರ್ತೀವಿ ನಾವು. ಇಡೀ ಬ್ರಹ್ಮಾಂಡ ಒಂದೇ, ನಾನು ಬೇರೆ ಅಲ್ಲ, ಬ್ರಹ್ಮಾಂಡ ಬೇರೆ ಇಲ್ಲ ಅನ್ನುವ ಸ್ಥಿತಿಗೆ ನಾವು ಬರ್ತೀವಿ. ಏಕತ್ವಕ್ಕೆ ಬಂದಾಗ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನುವ ಅನುಭೂತಿ ಇರೋದಿಲ್ಲ. ಪರಿಪೂರ್ಣವಾಗಿ ಆ ಏಕತ್ವಕ್ಕೆ, ಆ ಒಂದು ಅಖಂಡ ವಿಶ್ವ ಮೂಲ ಚೈತನ್ಯದೊಳಗೆ ನಾವು ಹೊರಟೋಗ್ತೀವಿ. ನಾವು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ ಅಂದಾಗ ಬೇರೆಯವರನ್ನ ಅಲ್ಲಿ ಪೂರ್ತಿ ನಾವ್ ಏನ್ ಮಾಡ್ತಾ ಇದೀವಿ ಅದೆಲ್ಲ ಕೃಷ್ಣಾರ್ಪಣ ಮಸ್ತು ಅಂತ ಏನ್ ಹೇಳ್ತಾರೆ ಅದನ್ನ ಪರಿಪೂರ್ಣವಾಗಿ ದಿವ್ಯ ಶಕ್ತಿಗೆ ಅದನ್ನ ಸರೆಂಡರ್ ಮಾಡ್ತೀವಿ. ಅಲ್ಲಿ ಫಲಾನುಭವ ಅಂದ್ರೆ ಕರ್ಮ ಫಲಗಳ ಅನುಭೂತಿಯನ್ನ ಇಟ್ಕೊಳ್ದೆ ನಾವು ಕೆಲಸವನ್ನ ಮಾಡೋದಕ್ಕೆ ಹೋಗ್ತೀವಿ. ತ್ರಿಕರಣ ಶುದ್ಧಿ ಆದಾಗ ನಮ್ಮ ಕೆಲಸಗಳು ಹೇಗಿರುತ್ತೆ, ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಒಂದು ಜೀವನ ಮುಡುಪಾಗುತ್ತೆ ಸ್ನೇಹಿತರೆ. ಸೊ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಜೀವನ ಮುಡುಪಾಗ್ಬೇಕು ಅಂತ ನಮ್ಮ ತ್ರಿಕರಣ ಶುದ್ಧಿ ಆಗ್ಲೇಬೇಕು. ಮತ್ತೆ ನಮ್ಮ ಸ್ನೇಹಿತರೆ, ನಮ್ಮ ಜೀವನದ ಉದ್ದೇಶವನ್ನ ಇಲ್ಲಿ ನಿರ್ಣಯಿಸುತ್ತೆ. ಯಾವಾಗ ನಮ್ಮಲ್ಲಿ ಈ ಪರಿವರ್ತನೆ ಆಗ್ತಾ ಬರುತ್ತೋ, ನಾನು ನನ್ನದು ಅನ್ನುವ ಸ್ಥಿತಿಯಿಂದ ನಮ್ಮವರು ಅನ್ನೋ ಸ್ಥಿತಿಗೆ ಬರ್ತೀವಿ. ನಮ್ಮವರು ಅಂದ್ಮೇಲೆ ಸಮಾಜದ ಸ್ಥಿತಿಗೆ ಬರ್ತೀವಿ, ಮತ್ತೆ ದೇಶದ ಸ್ಥಿತಿಗೆ ಬರ್ತೀವಿ, ಮತ್ತೆ ಭೂಮಿಯ ಸ್ಥಿತಿಗೆ ಬರ್ತೀವಿ, ಮತ್ತೆ ವಿಶ್ವದ ಸ್ಥಿತಿಗೆ ನಮ್ಮ ಒಂದು ಆಲೋಚನೆಗಳೇ ಬರ್ತಾ ಹೋಗುತ್ತೆ, ನಮ್ಮ ಕೆಲಸಗಳು ನಡೀತಾ ಹೋಗುತ್ತೆ. ಈ ಸ್ಥಿತಿಯನ್ನ ನಮ್ಗೆ ಬರೋದು ಶುದ್ಧೀಕರಣದಿಂದನೇ ಸಾಧ್ಯ. ಅಲ್ಲಿ ಯಾವುದೇ ಹಲವಾರು ಆಲೋಚನೆಗಳಿರೋದಿಲ್ಲ. ಅಲ್ಲಿ ಸದಾ ಎಚ್ಚರಿಕೆಯಲ್ಲಿದ್ದಾಗ್ಲೂ ಆಲೋಚನಾ ರಹಿತ ಸ್ಥಿತಿಯಲ್ಲೇ ಇರ್ತೀವಿ. ಮತ್ತೆ ಆ ಆಲೋಚನೆಗಳು ಬಂದ್ರುನು ಲೋಕ ಕಲ್ಯಾಣಾರ್ಥವಾಗಿ. ಸೊ ಯಾವಾಗ ನಮ್ಗೆ ತ್ರಿಕರಣ ಶುದ್ಧಿ ಪೂರ್ತಿ ಆದಾಗ ನಮ್ಗೆ ಏನಾಗುತ್ತೆ, ನಮಗ್ ಬಂದಿರುವ ಒಂದೇ ಒಂದು ಆಲೋಚನೆ, ಭಾವನೆಯನ್ನ ನಾವು ಬಾಯಿಂದ ಹೇಳ್ತೀವಿ, ಅದು ಇಮಿಡಿಯೇಟ್ ಆಗಿ ಕಾರ್ಯಗತವಾಗುತ್ತೆ.
ಇಲ್ಲಿ ನಾವು ದೇಹವನ್ನ ತಗೊಂಡಿದೀವಿ ಭೂಮಿ ಮೇಲೆ. ಈ ದೇಹವನ್ನ ತಗೊಂಡು ನಮ್ಮ ಗಮ್ಯ ಏನಾಗ್ಬೇಕು, ಸರ್ವಾತ್ಮ ಸ್ಥಿತಿಗೆ ನಾವು ಏರ್ಬೇಕು ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡಾಗ, ಒಂದು ಭಾವನೆಯನ್ನ ಇಟ್ಕೊಂಡಾಗ, ಅದಕ್ಕೆ ಅನುಗುಣವಾಗಿ ಯೂನಿವರ್ಸ್ ನಮ್ಮನ್ನ ತಗೊಂಡು ಹೋಗ್ತಾ ಇರುತ್ತೆ. ನಾನು ಆ ಶರೀರ ಅನ್ನುವ ಅನುಭೂತಿಯನ್ನ ಕಡಿಮೆ ಮಾಡುತ್ತೆ. ಈ ಶರೀರಕ್ಕೆ ಬೇಕಾಗಿರುವಂತ ಅಗತ್ಯತೆ ಅಂದ್ರೆ ಬೇಸಿಕ್ ನೀಡ್ಸ್ ಗಿಂತ ಜಾಸ್ತಿ ಕಡೆ ಒಲವು ಮೂಡಿಸೋದಿಲ್ಲ. ಪ್ರಾಪಂಚಿಕವಾಗಿ ನಾವು ಜೀವಿಸ್ತಾ ಇದೀವಿ, ಇಲ್ಲ ಅಂತ ಹೇಳಲ್ಲ. ನಾವು ಮನುಷ್ಯ ಜನ್ಮ ತಗೊಂಡಿರೋದು ಏನಕ್ಕೆ, ಈ ಶರೀರದಲ್ಲಿ ಏನೇನು ಅನುಭೂತಿಗಳು ಹಿತವಾಗಿರುವುದು, ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗೋದು, ನಮ್ಮ ದೇಹ ಮನಸ್ಸುಗೆ ಬುದ್ಧಿಗೆ ಆತ್ಮಕ್ಕೆ ಏನು ಒಳಿತೋ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಎಂಜಾಯ್ ಮಾಡೋದಕ್ಕೆ ಶುರುವಾಗುತ್ತೆ. ಪರಿಪೂರ್ಣವಾದ ಅರಿವಿನಲ್ಲಿ ಜೀವಿಸೋದಕ್ಕೆ ಶುರು ಮಾಡ್ತೀವಿ. ಇವಾಗ ನಮಗ್ ಫೋಕಸ್ ಒಂದೇ ಕಡೆ ಆದಾಗ ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಈ ಶುದ್ಧೀಕರಣ ನಡೆದಾಗ ಮಾತ್ರನೇ ನಮ್ಮ ಪ್ರಾಣ ಶಕ್ತಿಯನ್ನ ನಮ್ಮ ಉಸಿರಾಟದೊಂದಿಗೆ ಸದಾ ಅನುಸಂಧಾನ ಮಾಡಿಟ್ಟಾಗ, ನಮ್ಮ ಅರಿವನ್ನ ಸದಾ ನಮ್ಮ ಉಸಿರಾಟದೊಂದಿಗೆ ಅರಿವಿಲ್ಲಿ ಇಟ್ಕೊಂಡಾಗ, ಬಾಹ್ಯವಾಗಿ ಏನು ಕೆಲಸ ಮಾಡ್ತಾ ಇದ್ರು ಪ್ರೆಸೆಂಟ್ ಟೆನ್ಸ್ ವಾಸ್ತವ ಕ್ಷಣದಲ್ಲಿ ಜೀವಿಸೋದನ್ನ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಾವು ವಾಸ್ತವ ಕ್ಷಣದಲ್ಲಿ ಜೀವಿಸ್ತೀವೋ, ಪರಿಪೂರ್ಣವಾದ ಪ್ರಜ್ಞಾವಂತರಾಗಿ ಜೀವಿಸ್ತೀವೋ, ನಮ್ಮಿಂದ ಯಾವುದೇ ಅಚಾತುರ್ಯ ನಡೆಯೋದಕ್ಕಾಗೋದಿಲ್ಲ, ಯಾವುದೇ ಅವಘಡ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿಶ್ವಕ್ಕೆ ಹಾನಿ ಆಗುವಂತ ಆಲೋಚನೆ ಕೂಡ ನಮ್ಮ ಕೈಯಲ್ಲಿ ಕೆಲಸಗಳು ಕೂಡ ಆಗೋದಿಲ್ಲ. ಈ ಪ್ರಾಣ ಶಕ್ತಿ ನಮ್ಮ ಉಸಿರಾಟದೊಂದಿಗೆ ಇದ್ದಾಗ ಅದನ್ನ ಡಿವೈನ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಡಿವೈನ್ ಮೂವ್ಮೆಂಟ್ ಅಂದ್ರೆ ನಮ್ಮ ಉಸಿರಾಟದೊಂದಿಗೆ ಇದ್ದಾಗ ಮಾತ್ರ ಅದನ್ನ ಡಿವೈನ್ ಮೂವ್ಮೆಂಟ್ ಅಂತೀವಿ. ನಮ್ಮ ಹೃದಯ ಸ್ಥಾನದಲ್ಲಿದ್ದು ನಾವು ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ತಾರೆ ದೊಡ್ಡವರೆಲ್ಲ. ಬುದ್ಧಿಗೆ ಆದ್ಯತೆ ಅಂದ್ರೆ ಮನಸ್ಸಿಗೆ ಆದ್ಯತೆ ಕೊಡಬೇಡ ಜಾಸ್ತಿ, ನಿನ್ನ ಹೃದಯಕ್ಕೆ ಆದ್ಯತೆ ಕೊಡು. ಈ ಹೃದಯ ಸ್ಥಾನದಲ್ಲಿದ್ದು ನಾವು ಕೆಲಸವನ್ನ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇರೆ ಯಾವುದೇ ಟೆಕ್ನಿಕ್ಸ್ ಇಲ್ಲ ಸ್ನೇಹಿತರೆ. ನಾವು ನಮ್ಮ ಹೃದಯದೊಂದಿಗೆ ಅಂದ್ರೆ ನಮ್ಮ ಉಸಿರಾಟದೊಂದಿಗೆ ಇರಬೇಕು. ಸೊ ಈ ತ್ರಿಕರಣ ಶುದ್ಧಿಯಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಧ್ಯಾನ ಮಾಡ್ತಾ ಮಾಡ್ತಾ ಈ ಶರೀರಕ್ಕೆ ಏನೇನ್ ಬೇಕೋ ಅನಗತ್ಯವಾಗಿರೋ ಜಂಕ್ ಫುಡ್ ಕೊಡೋದು, ಒಂದು ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ ಆಗಿ ಲೈಫ್ ಲೀಡ್ ಮಾಡದೆ ಇರೋ ಸ್ಥಿತಿಯಲ್ಲಿ ಇರ್ತೀವಿ. ಧ್ಯಾನಕ್ಕೆ ಬಂದ್ಮೇಲೆ ನನ್ನ ನನ್ನ ದೇಹವನ್ನ ಹೀಗಿಟ್ಕೋಬಾರ್ದು, ನನ್ನ ದೇಹಕ್ಕೆ ಒಳ್ಳೆ ಅಂದ್ರೆ ಶಾರೀರಿಕವಾಗಿ ನಾವು ಆ ಶರೀರವನ್ನ ಪ್ಯೂರಿಫೈ ಮಾಡ್ಕೊಳ್ಳೋದಕ್ಕೆ ಏನೇನ್ ಬೇಕು, ಇವಾಗ ಅನಗತ್ಯವಾಗಿರೋದು ವ್ಯಸನಗಳನ್ನ ಬಿಡೋದಾಗ್ಲಿ, ಮತ್ತೆ ಅನಗತ್ಯವಾಗಿ ನಾವು ಮಾಂಸಾಹಾರವನ್ನ ಬಿಡೋದಕ್ಕೆ ಶುರು ಮಾಡ್ತೀವಿ. ಯಾಕಂದ್ರೆ ಜೈಸ ಅನ್ ವೈಸ ಮನ್ ಅಂತ ಹೇಳ್ತಾರೆ. ನಾವು ಏನನ್ನ ತಿಂತೀವಿ ಅದನ್ನ ಪ್ರತಿರೂಪವಾಗಿ ನಮ್ಮ ವ್ಯಕ್ತಿತ್ವ ಇರುತ್ತೆ, ನಮ್ಮ ಮನಸ್ಸು ಇರುತ್ತೆ. ಮತ್ತೆ ಏನು ರಾ ಫುಡ್ ಜಾಸ್ತಿ ಅಂದ್ರೆ ಜೈವಿಕ ಅಂದ್ರೆ ಜೀವ ಇರುವ ಸತ್ವ ಇರುವಂತ ಫುಡ್ ಅನ್ನ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಇದನ್ನ ನಾನು ಪತ್ರಿ ಸರ್ ಹತ್ರ ನೋಡಿದ್ದೆ. ಪತ್ರಿ ಸರ್ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ, ವೆಜಿಟೇಬಲ್ಸ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಸೊ ಅವರು ಸ್ವೀಟ್ಸ್ ಅಂದ್ರೆ ಅಷ್ಟೊಂದು ಇಷ್ಟ ಪಡ್ತಿರ್ಲಿಲ್ಲ ಅವರು. ಸೊ ನಮ್ಮ ದೇಹಕ್ಕೆ ಏನೇನು ಬೇಕು ಶಾರೀರಿಕವಾಗಿ ನಾವು ಒಳ್ಳೇದನ್ನ ಕೊಡೋದಕ್ಕೆ ಶುರು ಮಾಡಿದಾಗ ನಮ್ಗೆ ಅನಗತ್ಯವಾಗಿರೋದು ಹೊರಗೋಗೋದಕ್ಕೆ ಸಾಧ್ಯ. ಅಂದ್ರೆ ಒಂದು ವ್ಯಾಯಾಮ ಮಾಡೋದಾಗ್ಲಿ, ಧ್ಯಾನ ಮಾಡೋದಾಗ್ಲಿ, ಮತ್ತೆ ನಮ್ಮ ದೇಹಕ್ಕೆ ಒಂದು ಯಾವ ತರ ರಿಲ್ಯಾಕ್ಸ್ ಮಾಡ್ಕೋಬೇಕು ಆ ತರ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಾಗ್ಲಿ, ದೇಹವನ್ನ ಹೇಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ಕಲಿತಾ ಬರ್ತೀವಿ. ಈ ಧ್ಯಾನ ಅನ್ನೋದು ಯಾವುದಕ್ಕೂ ಏನಕ್ಕೂ ಪ್ರಯತ್ನ ಪೂರ್ವಕವಾಗಿ ಏನು ಕಷ್ಟ ಪಡ್ಬೇಕಾಗಿಲ್ಲ ಸ್ನೇಹಿತರೆ. ಧ್ಯಾನ ಒಂದು ನಿರಂತರವಾಗಿ ಮಾಡ್ತಾ ಹೋದಾಗ ಎಲ್ಲೂ ಒಂದು ನಿಮಿಷ ಸಮಯ ವೇಸ್ಟ್ ಮಾಡೋದಿಲ್ಲ. ನಾವು ಧ್ಯಾನ ಸಾಧನೆ ಚೆನ್ನಾಗಿದ್ದಾಗ ಎಲ್ಲಾದ್ರಲ್ಲೂ ಪ್ರೊಡಕ್ಟಿವಿಟಿಗೆ ಕಡೆನೆ ನಮ್ಮ ಮನಸ್ಸು ನಡೀತಾ ಇರುತ್ತೆ. ಮತ್ತೆ ನಮ್ಮ ದೇಹವನ್ನ ಶುಭ್ರವಾಗಿಟ್ಕೋಬೇಕು. ಮತ್ತೆ ನಮ್ಮ ನಮ್ಮ ಒಂದು ಅಪಿಯರೆನ್ಸ್ ಒಂದು ಕಡೆ ಇವ್ರು ಹೇಳ್ತಾರೆ, ಯಾರು ವಿವೇಕಾನಂದರು, ನೋಟ ಪರರಿಗೆ ಊಟ ನಮ್ಮದು ಅಂತ ಹೇಳ್ತಾರೆ. ನಮ್ಮನ್ನ ಬೇರೆಯವರು ನೋಡಿದಾಗ ಅಸಹ್ಯ ಪಡ್ಕೋಬಾರ್ದು. ಒಂದು ಸಿಸ್ಟಮ್ಯಾಟಿಕ್ ಆಗಿ ಕ್ಲೀನ್ ಆಗಿ ರೆಡಿ ಆಗ್ಬೇಕು. ಪತ್ರಿ ಸರ್ ಒಂದು ಸರ್ತಿ ನಾನು ಪತ್ರಿ ಸರ್ ಪಗೋಡ ಹತ್ರ ಮೀಟ್ ಮಾಡಕ್ ಹೋದಾಗ
ಸರ್ ಟ್ರಿಮ್ ಆಗಿ ರೆಡಿ ಆಗಿ ಬಂದಿದ್ರು. ಕ್ವಶನ್ ಕೇಳಿದೆ, ಸರ್ ಹೀಗೆ ದೇಹಕ್ಕೆ ಇಷ್ಟೊಂದು ಆಗ್ತಿದೆ ಅಂದ್ರೆ ಅವ್ರನ್ನ ಹೇಳಿಲ್ಲ, ಹೀಗೆ ಕ್ಲೀನ್ ಆಗಿ ರೆಡಿ ಆಗಿ ಬರೋದ್ರಲ್ಲಿ ಏನಾದ್ರೂ ಪ್ರಾಪಂಚಿಕತೆ ಜಾಸ್ತಿ ಕಾಣಿಸುತ್ತಾ ಅಂತ ಕೇಳಿದಕ್ಕೆ, లేదు ಮೇಡಮ್, ಅನ್ನಿಟ್ಕು ಯಾವ್ಯಾವ ಎಂತೆಂತ ಎಲ್ಲ ಇಂಪಾರ್ಟೆನ್ಸ್ ಏನೇ ಇಯಲ್ಲ. ಯಾಕಂದ್ರೆ ನಾವು ಮನುಷ್ಯರಾಗಿದ್ದೀವಿ ಸ್ನೇಹಿತರೆ, ನಾವು ಸಮಾಜದೊಳಗೆ ಇದ್ದೀವಿ, ಸಮಾಜವನ್ನ ಬಿಟ್ಟು ಎಲ್ಲೋ ಹೊರಗೆ ಹೋಗಿಲ್ಲ. ಸೊ ನಮ್ಮ ಒಂದು ಅಪಿಯರೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಧ್ಯಾನ ಮಾಡ್ತಾ ಮಾಡ್ತಾ ಯಾವ್ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವ್ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು, ಅನಗತ್ಯವಾಗಿರೋದು ನಮ್ಮ ಹ್ಯಾಬಿಟ್ ಇಂದ ಹೊರಗಡೆ ಹೋಗ್ತಾ ಇರುತ್ತೆ. ಅಲ್ಲಿವರೆಗೂ ಅಲ್ಲಿ ಆ ಮಾಲ್ ಸುತ್ತು, ಈ ಮಾಲ್ ಸುತ್ತು, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು. ಸ್ನೇಹಿತರೆ, ನಾವು ಮಾಲ್ಗಳಿಗೆ ಹೋಗ್ತೀವಿ, ಬಟ್ ಹೋಗ್ಲೇಬೇಕು ಅನ್ನೋ ತರ ಹೋಗೋದಿಲ್ಲ. ಅದಕ್ಕಿಂತ ಧ್ಯಾನದ ಒಂದು ಕಾರ್ಯಕ್ರಮ ಎಲ್ಲಿದೆಯಾ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ. ನಮ್ಮ ಜ್ಞಾನ, ಶಕ್ತಿ, ಚೈತನ್ಯವನ್ನ ಹೆಚ್ಚು ಮಾಡ್ಕೊಳ್ಳೋ ಕಡೆ ನಮ್ಮ ಕೆಲಸಗಳು ನಡೀತಾ ಹೋಗುತ್ತೆ. ಮತ್ತೆ ಮಾನಸಿಕವಾಗಿ ನಾನದೇ ಹೇಳದ್ನಲ್ಲ, ಫಿಲಿಮು ಇದು ನಾವು ನೋಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಅದ್ರೊಟ್ಟಿಗೆ ಎಲ್ಲಿ ಇವಾಗ ಎಲ್ಲಿ ಸಾಮೂಹಿಕ ಧ್ಯಾನ ನಡೀತಾ ಇದೆ, ಎಲ್ಲಿ ಸಜ್ಜನ ಸಾಂಗತ್ಯ ನಡೀತಾ ಇದೆ, ಅಲ್ಲಿಗೆ ಒಲವು ಮೂಡಿಸ್ತೀವಿ. ಅದು ಮಾನಸಿಕವಾಗಿ ಬೇಕು. ನಾವು ದೇಹವನ್ನ ತಗೊಂಡಿದೀವಲ್ಲ, ಮಾನಸಿಕವಾಗಿ ಪತ್ರಿ ಸರ್ ಹೇಳ್ತಾರೆ, ಪ್ರಾಪಂಚಿಕವಾಗಿ ಮತ್ತು ಆಧ್ಯಾತ್ಮಿಕ ಪರವಾಗಿ 50-50 ನಾವು ಜೀವಿಸ್ಬೇಕು ಅಂತ. ಹಾಗಂತ ಈ ದೇಹ ಮಿಥ್ಯ, ಬರೀ ಆತ್ಮ ಸತ್ಯ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಎರಡವನ್ನ ನಾವು ಬ್ಯಾಲೆನ್ಸ್ ಮಾಡೋದು ಒಂದು ಕಲೆಯನ್ನ ಕೂಡ ನಮ್ಗೆ ಧ್ಯಾನ ಹೇಳ್ಕೊಡುತ್ತೆ. ಏನು ಅಂತರಾತ್ಮ ಅಂತ ಹೇಳ್ತೀವಿ, ಅಂತರಾತ್ಮಕ್ಕೆ ಹತ್ರ ಆಗ್ತಾ ಬರ್ತೀವಿ ಸ್ನೇಹಿತರೆ. ನಾವು ಧ್ಯಾನ ಹೆಚ್ಚು ಮಾಡಿದಷ್ಟು ಆಧ್ಯಾತ್ಮಿಕತೆಯಲ್ಲಿ ಪ್ರಾಪಂಚಿಕತೆಯನ್ನ ಮೂಡಿಸ್ಕೊಳ್ತೀವಿ. ಅಲ್ಲಿ ಅದಕ್ಕೂ ಮುಂಚೆ ಪ್ರಾಪಂಚಿಕತೆಯಲ್ಲಿ ಒಂದು ಚೂರು ಆಧ್ಯಾತ್ಮಿಕತೆಯನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಬರ್ತೀವಿ. ಆಮೇಲೆ ಇವಾಗ ಏನಾಗತ್ತೆ, ಪ್ರಾಪಂಚಿಕತೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಒಂದು ಪಾರ್ಟ್ ಪ್ರಾಪಂಚಿಕತೆ ಆಗತ್ತೆ. ನಮ್ಮ ಜೀವನದ ಗಮ್ಯ ಏನಾಗತ್ತೆ, ಬದಲಾವಣೆ ಆಗ್ತಾ ಬರುತ್ತೆ. ಯಾವುದು ನಿತ್ಯವೋ ಅದರ ಕಡೆಗೆ ಹೋಗ್ತಾ ಇರ್ತೀವಿ, ಅನಿತ್ಯವಾಗಿರೋದೆಲ್ಲ ಕರಗೋಗ್ತಾ ಇರುತ್ತೆ. ನಾನು ಹೇಳದ್ನಲ್ಲ, ಇವಾಗ ಶರೀರದ ಕಡೆ ನಾವು ಒಲವನ್ನ ಮೂಡಿಸ್ತೀವಿ, ಇವಾಗ ಮನಸ್ಸಿನ ಕಡೆ ಒಲವನ್ನ, ನಮ್ಮ ಭಾವನೆಗಳನ್ನ ಹೇಗೆ ಸರಿಯಾಗಿ ಇಟ್ಕೋಬೇಕು ಅನ್ನೋ ಕಡೆಗೆ ನಾವು ಮುಂದೆ ಹೋಗ್ತೀವಿ, ಮತ್ತೆ ಆಚರಣೆಗೆ. ಸೊ ಇಲ್ಲೇ ನಾನು ಫಾರ್ ಎಕ್ಸಾಂಪಲ್ ಇಲ್ಲೇ ಹೇಳ್ತೀನಿ, ಎಷ್ಟೊಂದು ಜನ ಧ್ಯಾನಕ್ಕೆ ಬರ್ತೀವಿ, ನಾವು ಬರ್ತಾ ಇದ್ದಂಗೆ ಇಮಿಡಿಯೇಟ್ ಧ್ಯಾನ ಪ್ರಚಾರಕ್ಕೆ ಹೊರಟೋಗ್ತೀವಿ. ನಿಜ ತಾನೆ? ಯಾಕಂದ್ರೆ ಇಲ್ಲಿ ಅದು ಗೊತ್ತು, ಧ್ಯಾನ ಪ್ರಚಾರದಲ್ಲಿ ಸಿಗುವಂತ ಆತ್ಮಾನಂದ ಅನುಭೂತಿ ಪ್ರಾಪಂಚಿಕತೆಯಲ್ಲಿ ಸಿಗೋದಿಲ್ಲ. ಇದು ಕೂಡ ಧ್ಯಾನ, ಆಧ್ಯಾತ್ಮಿಕತೆ ಅನ್ನೋದು ಕೂಡ ವ್ಯಸನನೇ ಸ್ನೇಹಿತರೆ. ಇಲ್ಲಿ ನಾನು ಹೇಳದೆ, ಅನಗತ್ಯವಾಗಿರುವಂತ ವ್ಯಸನ ಕರಗೋಗ್ತಾ ಬರುತ್ತೆ, ಅಗತ್ಯವಾಗಿರುವಂತ ವ್ಯಸನ ನಮ್ಗೆ ಅಂಟ್ಕೊಳ್ತಾ ಬರುತ್ತೆ. ಸೊ ನಮ್ಗೆ ಬೇಡವಾಗಿರುವ ವ್ಯಸನಗಳನ್ನ ಬಿಡ್ತೀವಿ, ಯಾವುದಕ್ಕೆ ಆದ್ಯತೆಯನ್ನ ಕೊಡಬೇಕು ಅದಕ್ಕೆ ಕೊಡ್ತಾ ಬರ್ತೀವಿ, ನಿಜವಾದ ಒಂದು ಆತ್ಮ ಸಂತೃಪ್ತಿ ಕಡೆಗೆ ಶುರು ಮಾಡ್ತೀವಿ. ಚಿಕ್ಕ ಚಿಕ್ಕ ಸಂತೃಪ್ತಿ ಲೀಡ್ಸ್ ಟು ದೊಡ್ಡ ಸಂತೃಪ್ತಿ. ಯಾವ್ಯಾವ ಸಣ್ಣ ಸಣ್ಣ ಸಂತೃಪ್ತಿಯಿಂದ ಮಹಾ ಆತ್ಮ ಸಂತೃಪ್ತಿಯ ಕಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ನೇಹಿತರೆ, ಆಧ್ಯಾತ್ಮಿಕತೆ ಅನ್ನೋದು ನಾಟ್ ಎ ಶಾರ್ಟ್ ಕಟ್. ಇದು ಸ್ಪಿರಿಚುಯಾಲಿಟಿ ಅನ್ನೋದು ನೋ ಎನಿ ಶಾರ್ಟ್ ಕಟ್ಸ್. ಈ ನ್ಯಾಕಲ್ಲಿ ಹೋದ್ರೆ ಹೀಗಾಗತ್ತೆ, ಆ ನ್ಯಾಕಲ್ಲಿ ಹೋದ್ರೆ ಅದು ನಾವು ಅಚೀವ್ ಮಾಡಬಹುದು ಅಂತ ಹೇಳ್ಬೋದು. ಮೇ ಬಿ ನೀವು ಶಕ್ತಿಯನ್ನ ತಗೋಬಹುದು, ಬಟ್ ಶಕ್ತಿಯನ್ನ ತಗೊಂಡು ನಿಮ್ಮ ಒಂದು ಪ್ರವರ್ತನೆ ಅದೇ ಸ್ಥಿತಿಯಲ್ಲಿದ್ದಾಗ ಅದರಲ್ಲಿ ಮೀನಿಂಗ್ ಇಲ್ಲ ಸ್ನೇಹಿತರೆ. ನಿಜವಾದ ಪರಿವರ್ತನೆ ಬಂದಾಗ ಮಾತ್ರನೇ ಆ ಶಕ್ತಿಗೆ ಒಂದು ಮೀನಿಂಗ್. ಮತ್ತೆ ಇಲ್ಲಿ ಈ ಒಂದು ಪ್ರೊಸೆಸ್ ಅಲ್ಲಿ ಕೆಲವು ಸಫರಿಂಗ್ಸ್ ಅನ್ನೋದು ಬರುತ್ತೆ. ನಾವು ಮನುಷ್ಯರಾಗಿ ಹುಟ್ಟಿದೀವಿ, ನಾವು ಧ್ಯಾನಿಗಳಾಗಿದ್ದೀವಿ, ನಮ್ಗೆ ಕಷ್ಟಗಳು ಬರಬಾರ್ದು ಅಂತೇನಾದ್ರು ಇದೆಯಾ? ನಮ್ಮ ಜ್ಞಾನ ಮತ್ತೆ ನಮ್ಮ ಚೈತನ್ಯವನ್ನ, ನಮ್ಮ ಎಫಿಷಿಯನ್ಸಿಯನ್ನ ಹೆಚ್ಚು ಮಾಡ್ಕೋಬೇಕು ಅಂತಂದ್ರೆ ಈ ಸಫರಿಂಗ್ಸ್ ಅನ್ನೋದು ಕರಿಬೇಕಾಗುತ್ತೆ. ನಾವು ನಮ್ಮ ಒಂದು ಎಮಿನೆನ್ಸಿಯನ್ನ, ನಮ್ಮ ಒಂದು ಕೆಪಾಸಿಟಿಯನ್ನ ನಾವು ತಿಳ್ಕೋಬೇಕು ಅಂದ್ರೆ ಈ ಸಫರಿಂಗ್ ಅಲ್ಲಿ ನಾವು ಹೇಗೆ ರಿಯಾಕ್ಟ್ ಆಗ್ತೀವಾ, ರೆಸ್ಪಾಂಡ್ ಆಗ್ತೀವಾ ಅಂತ.
ಈ ಪುಟವಿಟ್ಟ ಚಿನ್ನ ಅಂತ ಹೇಳ್ತಾರೆ. ಯಾಕೆ ಪುಟವಿಟ್ಟ ಚಿನ್ನ ಅಂತ? ಅದಕ್ಕೆ ಅಷ್ಟೊಂದು ನಾವು ವ್ಯಾಲ್ಯೂ ಕೊಡ್ತೀವಿ. ಆ ಸಫರಿಂಗ್ ಅಲ್ಲಿ ಬರುವಂತ ಆ ಒಂದು ಪ್ರೋಸೆಸ್ ಅಲ್ಲಿ ಬರುವಂತ ಜ್ಞಾನ, ಚೈತನ್ಯ, ಇದು ಅನುಭವ ಪೂರ್ವಕವಾಗಿ ತಗೊಳ್ತೀವಿ. ತಗೊಂಡಾಗ ನಮ್ಮಲ್ಲಿ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತಾ ಬರುತ್ತೆ ಸ್ನೇಹಿತರೆ. ಈ ಶುದ್ಧೀಕರಣ ನಡಿಬೇಕಾದ್ರೆ ಇವುಗಳು ಕೂಡ ಬರ್ತಾನೆ ಇರುತ್ತೆ. ನಾವ್ ಎಷ್ಟೇ ಪ್ಯೂರಿಫೈ ಆದಾಗ್ಲೂ ಕೂಡ ಎಕ್ಸಾಮಿನೇಷನ್ಸ್ ಕೊಡ್ತಾ ಹೋಗ್ತಾರೆ. ಯಾರು ಎಮಿನೆಂಟ್ ಅವ್ರಿಗೇನೆ ಹೆಚ್ಚು ಹೆಚ್ಚು ಒತ್ತಡ ಕೊಡೋದು, ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡೋದು ಅಲ್ವಾ? ಎಲ್ಲೇ ಹೋದ್ರು ಯಾರು ಚೆನ್ನಾಗ್ ಮಾಡ್ತಾರೋ ಅವ್ರಿಗೆ ಆದ್ಯತೆ ಕೊಡ್ತಾರೆ, ಅವ್ರಿಗೆ ಹೆಚ್ಚು ಕೆಲಸ ಕೊಡ್ತಾರೆ, ಅವ್ರ ಮುಖಾಂತರನೇ ಹೆಚ್ಚು ಕೆಲಸವನ್ನ ಮಾಡಿಸ್ಕೊಡ್ತಾರೆ. ಅದೇ ತರ ಯೂನಿವರ್ಸ್ ಕೂಡ ನಮ್ಮ ಮನಸ್ಸು, ನಮ್ಮ ಆತ್ಮಸ್ಥೈರ್ಯ, ನಾನು ತುಡಿತಾ ಇರ್ಬೇಕು, ನಾನು ಸಮಾಜಕ್ಕೆ ಅಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ನನ್ನ ಆತ್ಮವನ್ನ ಇಟ್ಕೋಬೇಕು. ಸ್ನೇಹಿತರೆ, ಸೇವೆಗೆ ಬಂದಾಗ ಇಲ್ಲಿ ಮತ್ತೆ ನಾನು ಹೇಳೋದು ಅವರ ಸೇವೆ ಅಲ್ಲ, ಇದು ನಮ್ಮ ಸೇವೆ. ನಾವು ಸೇವೆಗೆ ಬಂದಾಗ ನಮ್ಮ ಆತ್ಮೋದ್ಧಾರ ಫಾಸ್ಟ್ ಆಗುತ್ತೆ. ಬೇರೆಯವರನ್ನ ನಾವು ಉದ್ಧಾರ ಮಾಡ್ತಿಲ್ಲ. ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನ ಮಾಡೋದಕ್ಕೆ ನಾವು ಶುರು ಮಾಡಿದಾಗ ನಮ್ಮ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ, ಎಲ್ಲವನ್ನು ಮಾಡಬಲ್ಲೆ ಅನ್ನುವ ಅನುಭೂತಿ ನಮ್ಮಲ್ಲಿ ಇರುತ್ತೆ. ಆ ಕಾನ್ಫಿಡೆನ್ಸ್ ಲೆವೆಲ್ ಯಾವುದೇ ಓದುಗಳಿಂದ ಬರೋದಿಲ್ಲ, ಯಾವುದೇ ಒಂದು ಕ್ಲಾಸಸ್ ಹೋಗೋದ್ರಿಂದ ಬರೋದಿಲ್ಲ, ಏನ್ರಿಂದನೂ ಬರೋದಿಲ್ಲ. ನಮ್ಮ ಜೀವನದಲ್ಲಿ ಬರುವಂತ ಅನುಭೂತಿಗಳಿಂದನೇ ನಾವೆಲ್ಲ ಬರೋದಕ್ಕೆ ಸಾಧ್ಯ. ನಾವು ಕಂಪ್ಲೀಟ್ ಆಗಿ ಯೂನಿವರ್ಸ್ಗೆ ಸರೆಂಡರ್ ಆದಾಗ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಆಗೋದೇ ಇದು. ಯೂನಿವರ್ಸ್ ತನ್ನ ಕೆಲಸ ಮಾಡೋದಕ್ಕೆ ನಮ್ಮನ್ನ ಎಮಿನೆಂಟ್ ಆಗಿ ಮಾಡ್ತಾ ಮುಂದೆ ತಗೊಂಡ್ ಬರುತ್ತೆ. ಇದೆಲ್ಲವೂ ನಾನ್ ಮಾಡೋದಕ್ಕೆ ಪರಿಪೂರ್ಣವಾಗಿ ಸರೆಂಡರ್ ಆಗಿದ್ದೀನಿ, ನನ್ನ ಮುಖಾಂತರ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಅದಕ್ಕೆ ಶಕ್ತಿ ಚೈತನ್ಯ ನೀವೇ ಕೊಡ್ತೀರಾ ಅನ್ನೋ ಅನುಭೂತಿ ನಮ್ಗಿದೆ ಅಂತ ಒಂದು ಥಾಟ್ ರಿಲೀಸ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಅದು ನಡೀತಾ ಹೋಗುತ್ತೆ. ಶುದ್ಧಿ ಕಲ್ಯಾಣ ಹೇಳದ್ನಲ್ಲ, ಈ ಒಂದು ಕೆಲಸವನ್ನ ಅಂದ್ರೆ ಇಲ್ಲಿ ಕರ್ಮಣಾಚರಣೆಯಲ್ಲಿ ಇರ್ತೀವಿ. ನಮ್ಗೆಲ್ಲರಿಗೂ ಗೊತ್ತು, ನಮ್ಮ ಪತ್ರಿ ಸರ್ ಹೇಳ್ತಾರೆ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ನಿಧಿ ಧ್ಯಾಸ, ಆಚಾರ್ಯ ಸಾಂಗತ್ಯ ಅಂತ ಹೇಳ್ತಾರೆ. ಇಲ್ಲಿ ನಿಧಿ ಧ್ಯಾಸ ಅಂತಂದ್ರೆ ಏನು? ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತ ಏನೋ ಹೇಳ್ತಾರಲ್ಲ ಒಂದು ಗಾದೆ, ಆ ತರನ ಇದು. ಈ ನಿಧಿ ಧ್ಯಾಸ ಅನ್ನೋದು ನಮ್ಮಲ್ಲಿ ಶುದ್ಧೀಕರಣ ನಡೀತಾ ಇದ್ದಷ್ಟು ನಾವ್ ಏನೇನನ್ನ ಆಲಿಸ್ಕೊಳ್ತೀವೋ ಅದನ್ನ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತೀವಿ. ಅಂದ್ರೆ ಪತ್ರಿ ಸರ್ ಹೇಳ್ತಾರೆ, ಜಡ್ಜ್ ಎನ್ ಆರ್ಟ್, ಕಮೆಂಟ್ ಎನ್ ಆರ್ಟ್ ಅಂತ. ಬೇರೆಯವರ ಪರ್ಸನಲ್ ಲೈಫ್ ಅಲ್ಲಿ ನಾವು ಮೂಗ್ ತೋರಿಸ್ಬಾರ್ದು, ನಾನ್ ಇಂಟರ್ಫಿಯರೆನ್ಸ್ ಅಂತ ಹೇಳ್ತಾರೆ. ಇದೆಲ್ಲವೂ ಲಿಟ್ರಲಿ ನಮ್ಮ ಜೀವನದಲ್ಲಿ ನಮ್ಮ ಒಂದು ಕ್ಯಾರೆಕ್ಟರ್ ಆಗೋಗುತ್ತೆ, ನಮ್ಮ ಒಂದು ವ್ಯಕ್ತಿತ್ವ ಆಗುತ್ತೆ. ನಾವು ನಿರಂತರ ಧ್ಯಾನವನ್ನ ಮಾಡ್ತಾ ಹೋದಾಗ ಎಷ್ಟು ಪ್ಯೂರಿಫೈ ಆಗ್ತಾ ಬರ್ತೀವಿ ಅಂದ್ರೆ ಧ್ಯಾನದಲ್ಲಿ. ಅದಕ್ಕೆ ಹೇಳ್ತಾ ಇರೋದು, ಕರ್ಮವನ್ನ ದಗ್ಧ ಮಾಡುವಷ್ಟು ಕೆಪಾಸಿಟಿ ನಮ್ಗೆ ಧ್ಯಾನದಲ್ಲಿ, ನಮ್ಮ ಪ್ರಾಣ ಶಕ್ತಿಯಲ್ಲಿ ಇದೆ ಅಂತಂದಾಗ ಯಾವ್ಯಾವ್ದನ್ನ ಇಟ್ಕೋಬೇಕಾ? ನಾವು ನಮ್ಮ ಪ್ರಾಣ ಶಕ್ತಿಯನ್ನ ಇಟ್ಕೋಬೇಕಾ ಸ್ನೇಹಿತರೆ? ಯಾಕಂದ್ರೆ ನಮ್ಮ ಧ್ಯಾನದಲ್ಲಿ ಬಂದಿರೋ ಸುಮಾರು ಜನ ತಮ್ಮ ವ್ಯಸನಗಳನ್ನ ಬಿಟ್ಟಿದ್ದಾರೆ, ನಾನ್ ವೆಜ್ ಅನ್ನ ಬಿಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ? ಈ ಪ್ರಾಣ ಶಕ್ತಿಯಿಂದ ನಮ್ಮ ಒಂದು ಶುದ್ಧೀಕರಣ ನಡೀತಾ ಬರುತ್ತೆ. ಅಹಿಂಸಾ ಮಾರ್ಗಕ್ಕೆ ಬರ್ತೀವಿ. ಬೇರೆಯವರನ್ನ ಕಾಯ, ವಾಚ, ಮನಸ ಮೂರರಿಂದನೂ ಕೂಡ ನಾವು ನೋಯಿಸ್ಬಾರ್ದು. ಹಿಂದಗಡೆ ಭಾವನೆಯಲ್ಲೂ ಕೂಡ ಅವರನ್ನ ಕೆಟ್ಟದಾಗಿ ನಾವು ಭಾವಿಸ್ಬಾರ್ದು. ಎಲ್ಲವೂ ಕರ್ಮಕ್ಕೆ ಕೌಂಟ್ ಆಗ್ತಾ ಬರುತ್ತೆ ಸ್ನೇಹಿತರೆ. ಸೊ ಯಾವಾಗ ಇದರೆಲ್ಲದರ ಜ್ಞಾನ ಗೊತ್ತಿದ್ದು ಮತ್ತೆ ಮತ್ತೆ ಅದು ಮಾಡಿದಾಗ ಅದು ತಪ್ಪಾಗುತ್ತೆ. ಆಧ್ಯಾತ್ಮಿಕ ಜೀವನ ಅಂದ್ರೆ ಕತ್ತಿಯ ಒಂದು ತುದಿಯಲ್ಲಿ ನಮ್ಮ ನಡಿಗೆ ಇರುತ್ತೆ ಸ್ನೇಹಿತರೆ. ಆಧ್ಯಾತ್ಮಿಕತೆಗೆ ಬರೋವರೆಗೂ ಒಂದು ತರ ನಮ್ಮ ಜೀವನ, ಆಧ್ಯಾತ್ಮಿಕತೆಗೆ ಬಂದ ಮೇಲೆ ಅದು ತಪ್ಪು ಅಂತ ಗೊತ್ತಿದ್ದು ಅದನ್ನ ಮಾಡಿದಾಗ ಮಹಾಪಾಪವಾಗಿ ಪರಿವರ್ತಿಸುತ್ತೆ. ಸೊ ಅದಕ್ಕೋಸ್ಕರನೇ ಆಧ್ಯಾತ್ಮಿಕತೆ ಅಂದ್ರೆ ಬೇರೆ ಏನು ಇಲ್ಲ, ಪ್ರಜ್ಞಾಪೂರ್ವಕವಾಗಿ ಜೀವಿಸುವುದು ಆಧ್ಯಾತ್ಮಿಕತೆ. ಇಲ್ಲಿ ನಮ್ಮನ್ನ ನಾವು ಪರಿಪೂರ್ಣವಾಗಿ
ಅಖಂಡ ಅನಂತ ವಿಶ್ವ ಮೂಲ ಚೈತನ್ಯಕ್ಕೆ ಶರಣಾಗತಿಯನ್ನ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ತನ್ನಂತಾನೆ ನಮ್ಮ ಏನು ಸ್ನೇಹಿತರಿರ್ತಾರೋ ಅವರು ಬದಲಾವಣೆ ಆಗ್ತಾರೆ. ನಮ್ಮ ಎನರ್ಜಿ ಬೆಳೀತಾ ಬೆಳೀತಾ ನಮ್ಮ ಎನರ್ಜಿಗೆ ಅನುಗುಣವಾದ ಮಾಸ್ಟರ್ಸು ನಮ್ಮ ಸಾಂಗತ್ಯ ಬೆಳೀತಾ ಹೋಗುತ್ತೆ. ಇಲ್ಲಿ ನಿಷ್ಕಲ್ಮಶವಾಗಿ ಪಾವಿತ್ರತೆಯನ್ನ ನಾವು ಕಾಪಾಡ್ಬೇಕಾಗುತ್ತೆ ಸ್ನೇಹಿತರೆ. ನಾವು ಏನನ್ನ ಭಾವಿಸ್ತಾ ಇದೀವೋ ಅದಕ್ಕೆ ಅದನ್ನೇ ಮಾತಾಡ್ತೀವಿ, ಅದನ್ನೇ ನಾವು ಆಚರಣೆಯಲ್ಲಿ ತರ್ತೀವಿ ಸ್ನೇಹಿತರೆ. ಈ ತ್ರಿಕರಣ ಶುದ್ಧಿ ಅನ್ನೋದು ಬಂದ್ರೆ ಸಾಕು ಸ್ನೇಹಿತರೆ, ನಮ್ಮ ಆತ್ಮ ಸಂತೃಪ್ತಿ ನಮ್ಗೆ ಬೇರೆ ಯಾರು ನಮ್ಗೆ ಸಂತೃಪ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ಆತ್ಮ ಸಂತೃಪ್ತಿ ಅನ್ನೋದು ನಮ್ಗೆ ಬರುತ್ತೆ, ಮತ್ತೆ ಸಾರ್ಥಕ ಬದುಕನ್ನ ಬದುಕೋದಕ್ಕೆ ಸಾಧ್ಯ. ಇದನ್ನ ನಾವು ಕಲಿತಾ ಬರ್ಬೇಕಾಗತ್ತೆ. ಮತ್ತೆ ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಮಾರ್ಪ ಮಿಲ್ಲರಪ್ಪ ಅವರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು. ಅವರು ಶೈವಾತ್ಮದಿಂದ ಸರ್ವಾತ್ಮದವರೆಗೆ ಸದ್ಗುರುಗಳಲ್ಲಿ ಉತ್ಕೃಷ್ಟವಾದ ಸ್ಥಿತಿಯಲ್ಲಿರುವಂತ ಒಂದು ಗುರು ಆಗಿ ಪರಿವರ್ತನೆ ಹೊಂದಿದ್ರು. ಅಂದ್ರೆ ಇಲ್ಲಿ ಶೈವಾತ್ಮ ಅಂದ್ರೆ ಒಂದು ಸ್ನೇಹಿತರೆ, ಅವರು ನೆಗೆಟಿವ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇರುವಂತ ಒಂದು ಆತ್ಮ ಹೋಗಿ ಎಲ್ಲರಿಗೂ ಮಾರ್ಗದರ್ಶನ ಕೊಡುವಂತ ಉತ್ಕೃಷ್ಟವಾದ ಗುರು ಸ್ಥಿತಿಗೆ ಏರಿದ್ರು ಅಂದ್ರೆ ಯೋಚನೆ ಮಾಡಿ ನೋಡಿ, ಇದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ಜೀವನದ ಉದ್ದೇಶ ಮತ್ತು ಗುರಿ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ಉದ್ದೇಶ ಸರಿಯಾಗಿದ್ದು ನಮ್ಮ ಸಾಧನೆ ಕರೆಕ್ಟ್ ಆದ ಹಾದಿಯಲ್ಲಿ ನಡೀತಾ ಇದ್ದಾಗ ನಾನು ಏನು ಸಾಧನೆ ಕಷ್ಟ ಪಡೋದ್ ಬೇಕಿಲ್ಲ ಸ್ನೇಹಿತರೆ. ನಿರಂತರವಾಗಿ ನಮ್ಮ ಶ್ವಾಸದೊಂದಿಗೆ ಇರೋದನ್ನ ಕಲ್ತು ಬಿಟ್ರೆ ನಮ್ಗೆ ಏನೇನ್ ಬೇಕೋ ಎಲ್ಲವೂ ನಮ್ಮ ಶ್ವಾಸ ನಮ್ಗೆ ತಂದ್ಕೊಡುತ್ತೆ. ನಮ್ಮ ಪ್ರಾಣ ಶಕ್ತಿ ಪ್ಯೂರ್ ಆಗ್ತಾ ಬರ್ತೀವಿ, ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ನಮ್ಮ ವೈಬ್ರೇಷನ್ ಜಾಸ್ತಿ ಆಗ್ತಾ ಬರುತ್ತೋ ಆ ವೈಬ್ರೇಷನ್ಗೆ ಅನುಗುಣವಾಗಿ ನಮ್ಮ ಜೀವನ ನಡೆಯೋದಕ್ಕೆ ಶುರುವಾಗುತ್ತೆ. ಸೊ ಇಲ್ಲಿ ನಾವು ಸಕ್ಸಸ್ಫುಲ್ ಅನ್ನೋದು ಬೇರೆಯವ್ರ ಕಡೆಯಿಂದ ತಗೊಳ್ಬೇಕಾಗಿಲ್ಲ. ಸಕ್ಸಸ್ ಅನ್ನೋದು ನಮ್ಮ ಮೇಲೆ, ನಮ್ಮ ಸಾರ್ಥಕ ಬದುಕಿನ ಮೇಲೆ ನಮಗೆ ಸಂತೃಪ್ತಿ ಇರ್ಬೇಕಾಗಿದೆ. ಬೇರೆ ಯಾರು ನಮ್ಗೆ ಆ ಒಂದು ಸಕ್ಸಸ್ಫುಲ್ ಬೇರೆಯವರು ಒಂದಷ್ಟು ಜನಕ್ಕೆ ಗೊತ್ತಾಗಿ ಒಂದಷ್ಟು ಜನ ಇವ್ರು ಚೆನ್ನಾಗ್ ಮಾಡ್ತಾರೆ, ಹೀಗ್ ಮಾಡ್ತಾರೆ, ಹಾಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದಾಗ ಮಾತ್ರ ಸಾಧ್ಯನಾ? ಇಲ್ಲ, ಅದು ತಪ್ಪು. ನಾನು ಏನು ಜೀವಿಸ್ತಾ ಇದ್ದೀನೋ ಅದ್ರ ಮೇಲೆ ನನಗೆ ಸಂತೃಪ್ತಿಯಿಂದ ಇದೀನಿ, ನಾನು ಕೆಲ್ಸವನ್ನ ಮಾಡೋದಕ್ಕೆ ಸಾಧ್ಯ, ನಾನ್ ಸಾರ್ಥಕ ಬದುಕನ್ನ ಬದುಕ್ತಾ ಇದ್ದೀನಿ ಅನ್ನುವ ಅನುಭೂತಿ ಇದೆಯಲ್ಲ, ಅದ್ರ ಮುಂದೆ ಇನ್ನೊಂದಿಲ್ಲ. ಬೇರೆಯವ್ರನ್ನ ನೋಡಿ ನಮ್ಮನ್ನ ನಾವು ಕೀಳಿರ್ಮೆ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ಬೇರೆಯವ್ರನ್ನ ಕೆಳಮಟ್ಟದಲ್ಲಿ ನೋಡೋದಾಗ್ಲಿ, ಇದು ಯಾವ್ದು ಬೇಕಾಗಿಲ್ಲ. ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ. ಯೂನಿವರ್ಸ್ಗೆ ಅನುಗುಣವಾಗಿ ಎಲ್ಲವೂ ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ. ಈ ಒಂದು ಅನುಭೂತಿಗೆ ಬರ್ತೀವಿ. ಪತ್ರಿ ಸರ್ ಯಾವಾಗ ಹೇಳ್ತಾರೆ, ಪ್ರತಿಯೊಂದು ಮನುಷ್ಯನಲ್ಲಿ ಯಾವ್ದು ಬೆಸ್ಟ್ ಕ್ವಾಲಿಟಿ ಅಂದ್ರೆ ಈಕ್ವಾಲಿಟಿ. ಎಲ್ಲರೂ ಸರಿಸಮಾನರೇ. ಎಲ್ಲರಲ್ಲೂ ನಾನೇ ಇದ್ದಾಗ ಬೇರೆಯವರನ್ನ ಏನು ಕಮೆಂಟ್ ಮಾಡೋದು, ಏನು ಇದ್ ಮಾಡೋದಲ್ವಾ? ಬೇರೆಯವ್ರ ಮೇಲೆ ದ್ವೇಷ ಸಾಧಿಸೋದಕ್ ಸಾಧ್ಯನಾ? ಆ ಸ್ಥಿತಿಗೆ ಬರ್ತೀವಿ ನಾವು ನಿರಂತರ ಧ್ಯಾನ ಸಾಧನೆ ಮಾಡ್ತಾ ಇದ್ದಷ್ಟು. ಮತ್ತೆ ನಮ್ಗೆಲ್ಲರಿಗೂ ಗೊತ್ತು, ನಾವು ಈ ಜನ್ಮ ತಗೊಳ್ಳೋದಕ್ಕಿಂತ ಮುಂಚೆ 5 ಕೋಶಗಳಿರುತ್ತೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ 5 ಕೋಶಗಳನ್ನ ನಿರ್ಮಾಣ ಮಾಡೋದಕ್ಕೆ ಎಷ್ಟೊಂದು ಆಸ್ಟ್ರಲ್ ಮಾಸ್ಟರ್ಸು ಕಷ್ಟಪಟ್ಟು ನಿರ್ಮಾಣ ಮಾಡಿ ಪ್ಯೂರ್ ಆಗಿ ಮಾಡಿ ಕಳಿಸ್ತಾರೆ ಭೂಮಿಗೆ. ಸೊ ಆ ಪ್ಯೂರ್ ಆಗಿದ್ದಾಗ ಪ್ರತಿಯೊಂದರಲ್ಲೂ ನಾವು ಈ ಮನಸ್ಸಿನ ಒಂದು ಚೇಷ್ಟೆಯಿಂದ ಅದಕ್ಕೆ ಅನುಗುಣವಾಗಿ ಪ್ರತಿಯೊಂದು ಕೋಶವನ್ನ ನಾವು ಕಲೆಗಳನ್ನಾಗಿ ಮಾಡ್ಕೊಳ್ತಾ ಬರ್ತೀವಿ. ಒಂದೊಂದೊಂದೊಂದು ಕರೆ ಅದ್ರ ಮೇಲೆ. ಜನ್ಮ ರಾಹಿತ್ಯ ನಮಗ್ ಬೇಕು ಅಂತಂದ್ರೆ ಈ 5 ಕೋಶಗಳನ್ನ ಮತ್ತೆ ಕ್ಲಿಯರ್ ಮಾಡೇ ನಾವು ದೇಹ ತ್ಯಾಗ ಮಾಡಿದಾಗ ನಾವು ಜನ್ಮರಾಹಿತ್ಯವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಈ ಪಂಚಕೋಶಗಳನ್ನ ಹೇಗೆ ಕಲೆಗಳೆಲ್ಲ ಮುಕ್ತವಾಗಿ ಮಾಡ್ಕೋಬೇಕು ಅಂತಂದ್ರೆ ಸ್ನೇಹಿತರೆ, ಮೊನ್ನೆ ಪತ್ರಿ ಸರ್ದೊಂದು ನಿನ್ನೆನೆ 5ರಲ್ಲಿ ತೋರ್ಸೋದ್ರಲ್ಲ,
ಬ್ರಹ್ಮಜ್ಞಾನ ಅನ್ನೋದು ನಮ್ಮದಾಗಿಸ್ಕೊಂಡಾಗ ಇವೆಲ್ಲವೂ ಕ್ಲಿಯರ್ ಆಗುತ್ತೆ. ಈ ಬ್ರಹ್ಮಜ್ಞಾನಕ್ಕೆ ಏರ್ಬೇಕು ಅಂತಂದ್ರೆ ಮತ್ತೆ ಸಾಧನೆ. ಈ ಸಾಧನೆ ನಮ್ಮಲ್ಲಿ ಪರಿವರ್ತನೆ. ಸಾಧನೆ ಬರೀ 1 ಅವರ್ ಆದ್ರೆ ಇನ್ನು 23 ಗಂಟೆಗಳು ಕೂಡ ಕಾಲ ಪೂರ್ತಿ ಅದು ನಿರಂತರ ಸಾಧನೆ. ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಗೃಹಿಣಿ ಆಗಿರೋದ್ರಿಂದ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಪ್ಲಾಸ್ಟಿಕ್ ಕಸಕ್ ಹಾಕ್ಬೇಕಾ ಬೇಡವಾ ಅದನ್ನ ಯೋಚನೆ ಮಾಡ್ತೀನಿ. ಅಡುಗೆ ಮಾಡ್ಬೇಕಾದ್ರೆ ವೇಸ್ಟ್ ಮಾಡ್ಬೇಕಾ ಬೇಡವಾ ಅಡುಗೆಯನ್ನ ಅದನ್ನ ನಾವು ಡಿಸೈಡ್ ಮಾಡ್ತೀವಿ. ಅಡುಗೆ ಮಾಡ್ಬೇಕಾದ್ರೆ ಒಂದು ಅಕ್ಕಿ ಕೆಳಗ್ ಬಿದ್ದಾಗ ಅದನ್ನ ಹಾಗೆ ಬಿಡ್ಬೇಕಾ, ಅದನ್ನ ಉಪಯೋಗ ಮಾಡ್ಬೇಕಾ. ಪರಿಪೂರ್ಣವಾದ ಅರಿವಿನಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಯಾವ ಅನುಭೂತಿಯಲ್ಲಿ ಅಡುಗೆ ಮಾಡ್ತೀವಿ, ಅದನ್ನ ಬಡಿಸ್ಬೇಕಾದ್ರೆ ಯಾವ ಅನುಭೂತಿಯಲ್ಲಿ ಬಡಿಸ್ತೀವಿ. ಸ್ನೇಹಿತರೆ, ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಇದ್ಯಾವುದು ಕೌಂಟ್ ಆಗೋದಿಲ್ಲ. ಧ್ಯಾನಕ್ಕೆ ಬಂದ ಮೇಲೆ ಅನ್ಕಂಡೀಷನಲ್ ಲವ್ ಆಗಿ ನಿನ್ನ ಕೆಲಸವನ್ನ ನೀನು ಮಾಡ್ತಾ ಇದೀಯಾ. ಬೇಷರತ್ತು ಪ್ರೇಮ ಬೇಕಾಗಿದೆ. ಸ್ನೇಹಿತರೆ, ಶುದ್ಧೀಕರಣ ಆದಾಗ ನಮ್ಮಲ್ಲಿ ಉಂಟಾಗುವಂತ ಅನುಭೂತಿಗಳು ಬ್ರಹ್ಮಾಂಡವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೊಂದೇ ಹೇಳ್ತೀನಿ. ನಮ್ಮ ಒಂದು ಕೆಲಸ ಸಕ್ಸಸ್ ಆಗಿರುತ್ತೆ, ಎಲ್ಲಾರು ಬಂದು ನಮ್ಮನ್ನ ಹೊಗಳ್ತಾ ಇರ್ತಾರೆ. ಬೇರೆ ಯಾರೋ ನಮಗ್ ಕಷ್ಟ ಕೊಟ್ಟಿರ್ತಾರೆ, ಅದಕ್ಕೂ ಮುಂಚೆ ಹೊಗಳ್ತಾ ಇರ್ತಾರೆ. ನಮ್ಮ ಒಂದು ಸ್ಥಿತಿ ಹೇಗಿರುತ್ತೆ, ಒಂದು ಸಾರ್ಥಕತೆಯ ಒಂದು ಅನುಭೂತಿಯಲ್ಲಿ ಇರ್ತೀವಿ. ಎಲ್ಲಾರು ಹೊಗಳ್ತಾ ಇದಾರೆ. ಯಾರೋ ನಿಮಗ್ ಕಷ್ಟ ಕೊಟ್ಟು ಕೆಟ್ಟದನ್ನ ಮಾಡಿರ್ತಾರೆ. ಆ ಸ್ಥಿತಿಯಲ್ಲಿ ಇದ್ದಾಗ ನಾವು ಅವ್ರನ್ನ ರಿವೆಂಜ್ ತಗೋಬೇಕು ಅನ್ಸುತ್ತಾ? ಹೋಗ್ಲಿ ಬಿಡು ಅನ್ನೋ ಸ್ಥಿತಿಗೆ ಇರ್ತೀವ? ಯೋಚನೆ ಮಾಡಿ ನೋಡಿ. ಹೋಗ್ಲಿ ಅಂತ ಬಿಡ್ತೀವಿ ತಾನೆ. ಆ ಉತ್ಕೃಷ್ಟ ಆತ್ಮ ಸಂತೃಪ್ತಿ ಅನ್ನೋದು ನಮ್ಮಲ್ಲಿದ್ದಾಗ ಬೇಷರತ್ತು ಪ್ರೇಮ, ಕೃತಜ್ಞತಾ ಪೂರ್ವಕವಾಗಿರುವಂತ ಅನುಭೂತಿ ಮತ್ತೆ ಕರುಣೆ ಅನ್ನುವ ಸ್ಥಿತಿ ಎಷ್ಟು ಬೇಕು, ನಿಸ್ವಾರ್ಥತೆ ಅನ್ನೋ ಅನುಭೂತಿ, ಎಷ್ಟು ಒಳ್ಳೊಳ್ಳೆ ಕ್ವಾಲಿಟೀಸ್ ನಮ್ಮಲ್ಲಿ ಬರುತ್ತೆ ಅಂದ್ರೆ ಸ್ನೇಹಿತರೆ, ಅದನ್ನ ಹೇಳಕ್ ತೀರಲಾರದು. ಆ ಸ್ಥಿತಿಗೆ ಏರ್ಬೇಕು ಅಂದ್ರೆ ಈ ಶುದ್ಧೀಕರಣ ನಡೀತಾನೆ ಹೋಗ್ಬೇಕು. ನಾವು ಸೇವೆಗೆ ಇಳಿದಾಗ ಬೇರೆಯವರಿಗೆ ನಾವು ಉಪಯೋಗ ಪಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಈ ಒಂದು ಉತ್ಕೃಷ್ಟವಾದ ಆತ್ಮದ ಸ್ಥಿತಿಗೆ ನಾವು ಏರೋದಕ್ಕೆ ಸಾಧ್ಯ. ಇಲ್ಲಿ ನಮ್ಮ ಉದ್ದೇಶ ಏನು? ಶಶೈವಾತ್ಮದಲ್ಲಿ ನಾವು ಈ ಮಾನವ ಜನ್ಮವನ್ನ ತಗೊಳ್ತೀವಿ. ಸರ್ವಾತ್ಮವಾಗಿ ಈ ದೇಹ ತ್ಯಾಗವನ್ನ ಮಾಡುವ ಸ್ಥಿತಿಗೆ ನಾವು ಬರ್ಬೇಕು ಅಂತ ಹೇಳ್ತಾನೆ ಇದ್ದೀರಾ ಮೇಡಮ್. ಅದ್ ಹೇಗೆ ಸಾಧ್ಯ? ಆ ಸಮಯದಲ್ಲಿ ನಾವು ಮೋಟಿವೇಟ್ ಆಗಿ ಹೌದು ಮಾಡ್ಬೇಕು ಅನ್ಸುತ್ತೆ. ತಿರ್ಗಾ ಮನೆಗೆ ಹೋದ್ರೆ, ನಮ್ಮ ಮಾಮೂಲಿ ಕೆಲ್ಸಕ್ಕೆ ಹೋದ್ರೆ, ಅಯ್ಯೋ ಅದನ್ನ ಯಾರ್ ಮಾಡ್ತಾರೆ, ನನ್ ಕೆಲ್ಸ ನಾನ್ ಮಾಡ್ಕೊಂಡೋದ್ರೆ ಸಾಕಪ್ಪ ಅನ್ನುವ ಸ್ಥಿತಿಗೆ ಬರೋದಿಲ್ಲ ಸ್ನೇಹಿತರೆ. ಧ್ಯಾನಿಗಳಾದವ್ರಿಗೆ ಎಷ್ಟು ಮಾಡಿದ್ರು ಮತ್ತಷ್ಟು ಮಾಡಿದ್ರು ಇನ್ನಷ್ಟು ಮಾಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ಪತ್ರಿ ಸರ್ ತಮ್ಮ ಅನಾರೋಗ್ಯಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಸದಾ ಟ್ರಾವೆಲಿಂಗ್ ಅಲ್ಲೇ ಇರೋರು, ಸದಾ ತಮ್ಮ ಕೈಲಾಗಿದ್ದ ಕೆಲ್ಸಗಳನ್ನ ತಾವು ಮಾಡ್ತಾ ಇದ್ರು. ಅವಾಗ ಹೇಳ್ತಾ ಇದ್ರು, ನಾನ್ ಮಾಡ್ತಾ ಇರೋದ್ ಕಡಿಮೆ, ನಾನು ಇನ್ನೂ ಮಾಡ್ಬೇಕು ಅಂತ. ಸೊ ಅದು ಆ ತರ ನಮ್ಮ ಜೀವನ ನಡೀತಾ ಹೋಗುತ್ತೆ. ಯಾವಾಗ ನಾವು ಒಂದು ಸ್ಥಿತಿಗೆ ಬಂದಾಗ ಮತ್ತಷ್ಟು ಮಗದಷ್ಟು ಮಾಡ್ತಾ ಹೋಗ್ಬೇಕು. ಮಾಡಿದಷ್ಟು ಏನಾಗುತ್ತೆ, ಇಲ್ಲಿ ನಮ್ಮ ಶಕ್ತಿ ಚೈತನ್ಯ ಜಾಸ್ತಿ ಆಗ್ತಾ ಬರುತ್ತೆ. ಎಲ್ಲರಲ್ಲೂ ನಾವೇ ಅನ್ನುವ ಅನುಭೂತಿಗೆ ಬರ್ತೀವಿ ಸ್ನೇಹಿತರೆ. ಸೊ ಇಷ್ಟು ನನಗೆ ಗೊತ್ತಿರುವಂತದ್ದು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ನನಗೆ ಈ ಅವಕಾಶವನ್ನ, ಅದು ಈ ಒಂದು ಪರಿಪೂರ್ಣವಾದ ಒಂದು ಹೊಸ ದೈವತ್ವಕ್ಕೆ ಹೋಗ್ತೀವಿ ಸ್ನೇಹಿತರೆ. ನಾವು ರಾಕ್ಷಸತ್ವ ದಾನವರಿಂದ ಮಾನವರಾಗ್ತೀವಿ, ಮಾನವರಿಂದ ಮಾಧವರಾಗ್ತೀವಿ. ಈ ಸ್ಥಿತಿಗೆ ಬರೋದಕ್ಕೆ ಶುದ್ಧೀಕರಣನೇ ಕಾರಣ. ಮತ್ತೆ ಇಷ್ಟು ನನಗೆ ಮಾತಾಡೋದಕ್ಕೆ ಸಮಯ ಕೊಟ್ಟಿದ್ದಾರೆ ಮಹಾವತಾರ ಫೌಂಡೇಶನ್ ಅವರು. ನನಗೆ ಕಾಂಟ್ಯಾಕ್ಟ್ ಮಾಡಿರುವ ಮೇಡಮ್ ಕೂಡ ನನ್ಗೆ ಯಾರು ಅಂತ ಪರಿಚಯ ಇಲ್ಲ. ಆದ್ರೂ ನನಗೆ ಒಂದು ಹೊಸ ವರ್ಷದ ದಿನ ನನಗೆ ಈ ಮಹಾವತಾರ್ ಫೌಂಡೇಶನ್ ಅವರು ನನಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಅವರಿಗೆ ಧನ್ಯವಾದಗಳು. ಮತ್ತೆ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿಸ್ಕೊಂಡು ನಿಮ್ಮ ಸಮಯವನ್ನ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು.